ಹಲೋ ಅಂಡ್ ವೆಲ್ಕಮ್ ಟು ಎಚ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ 35 years ಆನ್ 11 policemen ಕನ್ವಿಕ್ಟೆಡ್ ಆಫ್ ರಾಯಲ್ಸ್ ಕಿಲ್ಲಿಂಗ್. ನೋಡಿ, 35 ವರ್ಷಗಳ ಹಿಂದೆ ಅಂದರೆ 1985ನೇ ಇಸ್ವಿಯಲ್ಲಿ ನಡೆದಂತಹ ಒಂದು ಘಟನೆ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿತ್ತು ಮತ್ತು ರಾಜಸ್ಥಾನ ರಾಜ್ಯದ ಮುಖ್ಯಮಂತ್ರಿ ತಮ್ಮ ಪದವಿಯನ್ನ ಕಳೆದುಕೊಳ್ಳೋದಕ್ಕೆ ಕಾರಣವಾಗಿತ್ತು. ಸೊ ಆ ಒಂದು ಘಟನೆಗೆ ಸಂಬಂಧಪಟ್ಟಂತ ಕೋರ್ಟ್ನ ತೀರ್ಪು ನಿನ್ನೆಯಷ್ಟೇ ಹೊರಬಿದ್ದಿದೆ. ಅಂಡ್ ಆ ತೀರ್ಪಿನ ಕುರಿತಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ಬಿಕಾಸ್ ಕಳೆದ ಕೆಲವು ದಿನಗಳಿಂದ ಈ ಫೇಕ್ ಎನ್ಕೌಂಟರ್ಗಳಿರಬಹುದು, ಅದೇ ರೀತಿ ಕಸ್ಟೋಡಿಯಲ್ ಡೆತ್ಸ್ ಅಂದ್ರೆ ಪೊಲೀಸರ ಕಸ್ಟಡಿಯಲ್ಲಿದ್ದಾಗಲೇ ಆರೋಪಿ ವ್ಯಕ್ತಿಗಳು ಮೃತಪಡತಕ್ಕಂತಹ ಘಟನೆಗಳು ನಡೀತಾ ಇದ್ದಾವೆ. ಇತ್ತೀಚೆಗಷ್ಟೇ ತಮಿಳುನಾಡಿನ ತೂತುಕುಡಿಯಲ್ಲಿ ಅಂತಹ ಒಂದು ಘಟನೆ ಆಯಿತು. ಅದಾದ ಬಳಿಕ ಉತ್ತರ ಪ್ರದೇಶದ ಪೊಲೀಸರು ಕಾನ್ಪುರ್ನ ಬಳಿ ವಿಕಾಸ್ ದುಬೆ ಅಂತಕ್ಕಂತಹ ಒಬ್ಬ ರೌಡಿ ಶೀಟರ್ನ ಎನ್ಕೌಂಟರ್ನ ಕೂಡ ಮಾಡಿದ್ರು. ಸೊ ಹಾಗಾಗಿ ಪ್ರಬಂಧದಲ್ಲಿ ಕೂಡ ಇಂತಹ ಪ್ರಶ್ನೆಗಳನ್ನ ಕೇಳಬಹುದು, ಪೊಲೀಸ್ ಪ್ರಬಂಧದಲ್ಲೂ ಕೂಡ, ಏನು PSI ಎಕ್ಸಾಮ್ನಲ್ಲೂ ಕೂಡ. ಸೊ ಹಾಗಾಗಿ ಈ ಕಸ್ಟೋಡಿಯಲ್ ಡೆತ್ಸ್ ಮತ್ತು ಫೇಕ್ ಎನ್ಕೌಂಟರ್ ಕೇಸ್ಗಳ ಬಗ್ಗೆ ನಮಗೆ ಬಹಳ ಗಾಢವಾದಂತಹ ನಾಲೆಡ್ಜ್ ಇರಬೇಕಾಗುತ್ತೆ. ಅಂಡ್ ಇವತ್ತಿನ ಸುದ್ದಿ ಏನು ಹೇಳ್ತಪ್ಪ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳ್ದಂಗೆ 1985ನೇ ಇಸ್ವಿಯಲ್ಲಿ ನೀವು ಇಲ್ಲಿ ನೋಡ್ತಿರೋ ರೀತಿ ರಾಜಾ ಮಾನ್ಸಿಂಗ್ ಅಂದ್ರೆ ಏನು ಭರತ್ಪುರ್ ಅನ್ನುವಂತಹ ಒಂದು ದೇಶೀಯ ಸಂಸ್ಥಾನ ಇದ್ದು, ಭರತ್ಪುರ್ ಒಂದು ಪ್ರಿನ್ಸ್ಲಿ ಸ್ಟೇಟ್ ಅಥವಾ ದೇಶೀಯ ಸಂಸ್ಥಾನ, ಅದರ ರಾಜನಾಗಿದ್ದಂತಹ ರಾಜಾ ಮಾನ್ಸಿಂಗ್ನ ಹತ್ಯೆ 1985ನೇ ಇಸ್ವಿಯಲ್ಲಿ ರಾಜಸ್ಥಾನ ಪೊಲೀಸರ ಕೈಯಿಂದ ನಡೆಯುತ್ತೆ. ಇದು ಬಹಳ ದೇಶಾದ್ಯಂತ ಸಾಕಷ್ಟು ಸದನ ಮಾಡಿತು. ಅಂಡ್ ಈ ಒಂದು ಘಟನೆ ನಡೆದ 2 ದಿನಗಳ ಬಳಿಕ ರಾಜಸ್ಥಾನದ ಅಂದಿನ ಮುಖ್ಯಮಂತ್ರಿ ಆಗಿದ್ದಂತಹ, ನೀವು ನೋಡ್ತಾ ಇದ್ದೀರಾ, ಶಿವಚರಣ್ ಮಾಥುರ್ ಅನ್ನೋರು ಅಂದಿನ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಆಗಿದ್ದರು ರಾಜಸ್ಥಾನದಲ್ಲಿ. ಅವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೂಡ ಕೊಡಬೇಕಾಯಿತು. ಸೊ ಈ ಘಟನೆ ಕುರಿತಾಗಿ ತೀರ್ಪು ಇತ್ತೀಚೆಗಷ್ಟೇ ಹೊರಬಿದ್ದಿದೆ. ಅಂಡ್ ಆ ತೀರ್ಪು ಏನು ಹೇಳ್ತಪ್ಪ ಅಂತ ಹೇಳಿದ್ರೆ, ನೋಡಿ, ಮೂಲತಃ ಈ ಒಂದು ಕೇಸ್ ನಡೆದಿದ್ದು ರಾಜಸ್ಥಾನ ರಾಜ್ಯದ ಭರತ್ಪುರ್ ಅನ್ನುವಂತಹ ಪ್ರದೇಶದಲ್ಲಿ. ಭರತ್ಪುರ್ ನಾನು ಆಗಲೇ ಹೇಳಿದಂಗೆ ನಮ್ಮ ಮೈಸೂರು ಮತ್ತು ತಿರುವಾಂಕೂರು, ಅದೇ ರೀತಿ ಬೇರೆ ಬೇರೆ ರಾಜ ಸಂಸ್ಥಾನಗಳೇನು ಬರುತ್ತೆ, ಅದೇ ರೀತಿ ಇದು ಕೂಡ ಒಂದು ರಾಜ ಸಂಸ್ಥಾನ ಆಗಿತ್ತು. ಬಟ್ ಈಗ ಇದು ರಾಜಸ್ಥಾನದ ಒಂದು ಪ್ರಮುಖ ನಗರ ಆಗಿದೆ. ಸೊ ಈ ಭರತ್ಪುರ್ನಲ್ಲಿ ಈ ಒಂದು ಘಟನೆ ನಡೆದಿದ್ದು, ಆದರೂ ಕೂಡ ಈ ಒಂದು ಕೇಸಿನ ವಿಚಾರಣೆಯನ್ನ ಅಲ್ಲಿನ ಜೈಪುರ್ ನ್ಯಾಯಾಲಯನೋ ಅಥವಾ ಭರತ್ಪುರ್ನ ನ್ಯಾಯಾಲಯನೋ ಕೈ ಎತ್ಕೊಳ್ಳಲಿಲ್ಲ. ಬದಲಾಗಿ ರಾಜಸ್ಥಾನದ ನೆರೆಯ ರಾಜ್ಯ ಉತ್ತರ ಪ್ರದೇಶದ ಮಥುರಾದ ಒಂದು ಕೋರ್ಟ್ ಕೈಗೆತ್ಕೊಳ್ತು. ಬಿಕಾಸ್ ಇದೊಂದು ಲೋಕಲ್ ಇಶ್ಯೂ ಆಗಿರೋ ಕಾರಣದಿಂದ ಅಲ್ಲಿ ಪೊಲೀಸರು ಒಂದು ಇನ್ಫ್ಲೂಯೆನ್ಸ್ ಅನ್ನ ಮಾಡಬಹುದು ಅನ್ನೋ ದೃಷ್ಟಿಯಿಂದ ಇದನ್ನ ಪಕ್ಕದ ರಾಜ್ಯಕ್ಕೆ ವರ್ಗಾವಣೆ ಮಾಡಲಾಗಿತ್ತು. ಅಂಡ್ ಈ ಕೇಸ್ ಏನಂತ ತಿಳ್ಕೊಳ್ಬೇಕಾಗುತ್ತೆ. ನೋಡಿ, 1985ನೇ ಇಸ್ವಿಯಲ್ಲಿ ರಾಜಸ್ಥಾನದಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇತ್ತು. ಅಂಡ್ ಏನು ವ್ಯಕ್ತಿ ಇದ್ದಾರೆ, ಈ ರಾಜಾ ಮಾನ್ಸಿಂಗ್ ಏನಿದ್ದಾರೆ, ಇವರು ಸತತ 1957ನೇ ಇಸ್ವಿಯಿಂದ ಈ ರಾಜಸ್ಥಾನದಲ್ಲಿ ನಡೀತಕ್ಕಂತಹ ಚುನಾವಣೆಗಳಲ್ಲಿ ಜಯಶೀಲರಾಗ್ತಾನೆ ಬರ್ತಾ ಇದ್ರು. ಅವರು ಅಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್, ಸ್ವತಂತ್ರ ಅಭ್ಯರ್ಥಿಯಾಗಿ ಗೆಲ್ತಾನೆ ಬರ್ತಿದ್ರು. ಬಟ್ 1985 ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೂ ಇವರಿಗೂ ಒಂದು ಜಿದ್ದಿನ ಸ್ಪರ್ಧೆ ಏರ್ಪಟ್ಟಿರುತ್ತೆ. ಅಂಡ್ ಆ ಸಂದರ್ಭದಲ್ಲಿ ಅಲ್ಲಿ ಭರತ್ಪುರದ ಒಂದು ಧ್ವಜಕ್ಕೆ ಅವಮಾನ ಮಾಡಿದ್ರು ಅನ್ನುವಂತಹ ಒಂದು ದೃಷ್ಟಿಯಿಂದ ಸಿಟ್ಟಿಗೆದ್ದಂತಹ ರಾಜಾ ಮಾನ್ಸಿಂಗ್ ಅಂದಿನ ಮುಖ್ಯಮಂತ್ರಿ ಅಲ್ಲಿಗೆ ಬರಬೇಕಾಗಿತ್ತು. ಸೊ ಅವರಿಗೋಸ್ಕರ ಒಂದು ಹೆಲಿಕಾಪ್ಟರ್ನ ಅರೇಂಜ್ ಮಾಡಲಾಗಿತ್ತು. ಆ ಹೆಲಿಕಾಪ್ಟರ್ಗೆ ಹಾನಿ ಮಾಡ್ತಾರೆ. ಅಷ್ಟೇ ಅಲ್ಲ, ತಮ್ಮ ಒಂದು ಜೀಪನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಆ ಮೀಟಿಂಗ್ ನಡೆದಿದ್ದಂತಹ ಸ್ಥಳಕ್ಕೆ ನುಗ್ಗಿಸ್ತಾರೆ. ಸೊ ಈ ಒಂದು ಘಟನೆ ಆಗುತ್ತೆ. ಅದಾದ ಬಳಿಕ ಮರುದಿನವೇ ಅವ್ರನ್ನ ಮತ್ತು ಅವರ 2 ಜೊತೆಗಾರರನ್ನ ಎನ್ಕೌಂಟರ್ ಮಾಡಲಾಗುತ್ತೆ. ಇದನ್ನ ರಾಜಸ್ಥಾನದ ಪೊಲೀಸರು ಮಾಡಿದ್ರು. ಸೊ ಇದು ಸಂಪೂರ್ಣ ಈ ಒಂದು ವೃತ್ತಾಂತ, ಈ ಒಂದು ಇನ್ಸಿಡೆಂಟ್ನ ವೃತ್ತಾಂತ ಆಗಿದೆ. ಅಂಡ್ ಅದು ಫೇಕ್ ಎನ್ಕೌಂಟರ್ ಕೇಸ್ ಅನ್ನೋದು ಬಹಳ ದಿನಗಳ ಆರೋಪ ಆಗಿತ್ತು, ಒಂದು ನಕಲಿ ಎನ್ಕೌಂಟರ್ ಅಂತ ಹೇಳಿ. ಅಂಡ್ ಅದಕ್ಕೆ ಸಾಕಷ್ಟು ಪುರಾವೆಗಳು ಸಿಕ್ಕಿದ್ದು. ನಿನ್ನೆ ಕೋರ್ಟ್ ಅದು ನಕಲಿ ಎನ್ಕೌಂಟರ್ ಕೇಸ್ ಅಂತ ಹೇಳ್ಬಿಟ್ಟು ಸುಮಾರು 11 ಜನ ಪೊಲೀಸರನ್ನ ಇದರಲ್ಲಿ ದೋಷಿಗಳು ಅಂತ ಹೇಳಿ ಪರಿಗಣನೆ ಮಾಡಿದೆ. ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗುತ್ತೆ. ನೀವು PSI ಪ್ರಬಂಧಗಳನ್ನ ಬರೀಬೇಕಾದ್ರೆ ಇಂತಹ ಕೆಲವೊಂದು ಇನ್ಸಿಡೆಂಟ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ತಾ ಹೋಗ್ಬೋದು. ಜಸ್ಟ್ ಆಡ್ ಮಾಡ್ತಾ ಹೋದ್ರೆ ನಿಮ್ಮ ಒಂದು ಆನ್ಸರ್ನ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ನಾವು ಮತ್ತೊಂದಿಷ್ಟು ಡೀಟೇಲ್ಸ್ನ ತಿಳ್ಕೊಳ್ತಾ ಹೋಗೋದಾದ್ರೆ, ನೋಡಿ, ನಮ್ಮ ಇತಿಹಾಸವನ್ನು ನೀವು ಗಮನಿಸ್ತಾ ಹೋದ್ರೆ 3 ಜನ ಪ್ರಮುಖವಾದಂತಹ ಮಾನ್ಸಿಂಗ್ಗಳು ಬರ್ತಾ ಹೋಗ್ತಾರೆ. ಅದರಲ್ಲಿ ಸ್ವಲ್ಪ ಕಡಿಮೆ ಪಾಪ್ಯುಲರ್ ಯಾರು ಅಂತ ಹೇಳಿದ್ರೆ ಈ ರಾಜಾ ಮಾನ್ಸಿಂಗ್. ಬಟ್ ಈತನಿಗಿಂತ ಮುಂಚೆ 2 ಬಂದಿರ್ತಾರೆ. ಅದರಲ್ಲಿ ನೀವು ನೋಡಿರಬಹುದು, ಮಾನ್ಸಿಂಗ್ ಅಂತ ಹೇಳಿದ್ರೆ ಅಕ್ಬರ್ನ ಸೇನೆಯಲ್ಲಿ ಸೇನಾಧಿಕಾರಿಯಾಗಿದ್ದಂತಹ ಒಬ್ಬ ಖ್ಯಾತನಾಮ ವ್ಯಕ್ತಿ ಇತಿಹಾಸದಲ್ಲಿ ಕಂಡುಬರ್ತಕ್ಕಂಥವನು, ಅವನು ಮಾನ್ಸಿಂಗ್. ಅಂಡ್ ಅದಾದ ಬಳಿಕ ಕೂಡ ಸವಾಯಿ ಮಾನ್ಸಿಂಗ್, ನಮ್ಮ ಸ್ವತಂತ್ರ ಸಿಗುವಂತಹ ಸಂದರ್ಭದಲ್ಲಿ ಇವರು ಇರ್ತಾರೆ. ಇವರು ಜೈಪುರದ ಮಹಾರಾಜ ಆಗಿರ್ತಾರೆ. ಏನು ನಾವೀಗ ನೋಡ್ತಾ ಇರತಕ್ಕಂತಹ ರಾಜಾ ಮಾನ್ಸಿಂಗ್ ಈ ಭರತ್ಪುರದ ರಾಜ ಆಗಿದ್ರು. ನಾವು ಈಗ ತಾನೇ ಗಮನಿಸಿರ್ತಕ್ಕಂತಹ ಸವಾಯಿ ಮಾನ್ಸಿಂಗ್ ಜೈಪುರದ ಮಹಾರಾಜ ಆಗಿರ್ತಾರೆ. ಅಂಡ್ ಅಷ್ಟೇ ಅಲ್ಲ, ಅವರು 1950ರಿಂದ 56ರವರೆಗೂ ರಾಜಸ್ಥಾನದ ರಾಜ ಪ್ರಮುಖ ಕೂಡ ಆಗಿರ್ತಾರೆ, ಅಂದ್ರೆ ಜೈಪುರ್ನ ರಾಜ ಪ್ರಮುಖ ಕೂಡ ಆಗಿರ್ತಾರೆ. ಅಂಡ್ ಅದಾದ ಬಳಿಕ ಅವರು ಈವನ್ ಸ್ಪೇನ್ ದೇಶಕ್ಕೆ ಭಾರತದ ಅಂಬಾಸಿಡರ್ ಕೂಡ ಆಗಿರ್ತಾರೆ. ಸವಾಯಿ ಮಾನ್ಸಿಂಗ್ ನೀವೆಲ್ಲರೂ ಕೂಡ ಇತಿಹಾಸದಲ್ಲಿ ಕೇಳಿರ್ತೀರ, ಒಬ್ಬ ಕಿಂಗ್ ಅಂತ ಹೇಳಿ. ಅಂಡ್ ಅವರು ಭಾರತದಿಂದ ಸ್ಪೇನ್ ದೇಶಕ್ಕೆ ಒಬ್ಬ ರಾಜತಾಂತ್ರಿಕ ಅಧಿಕಾರಿ ಕೂಡ ಆಗಿರ್ತಾರೆ.
ಅಂದ್ರೆ ಅಂಬಾಸಿಡರ್ ಅಥವಾ ರಾಯಭಾರಿ ಅಂತ ಕರಿಬಹುದು, ಸ್ಪೇನ್ ದೇಶಕ್ಕೆ ರಾಯಭಾರಿ ಆಗಿರ್ತಾರೆ. ಸೊ ಈ 3 ಜನ ಮಾನ್ಸಿಂಗ್ ಕೂಡ ಗೊತ್ತಿರಬೇಕಾಗುತ್ತೆ. ಅಕ್ಬರ್ನ ಸೇನಾಧಿಪತಿ ಮಾನ್ಸಿಂಗ್ ಇರಬಹುದು, ಅಂಡ್ ಸವಾಯಿ ಮಾನ್ಸಿಂಗ್ ಇರಬಹುದು, ಅಂಡ್ ಈಗ ನೋಡ್ತಿರ್ತಕ್ಕಂತಹ ರಾಜಾ ಮಾನ್ಸಿಂಗ್, 3 ಜನ ಕೂಡ ಬಹಳ ಪ್ರಮುಖವಾಗ್ತಾರೆ. ಅಂಡ್ ಇಲ್ಲಿ ನೀವು ಮತ್ತೊಂದು ವಿಚಾರವನ್ನು ನೋಡ್ತಾ ಇದ್ದೀರಾ, ಅಂದಿನ ಸಂದರ್ಭದಲ್ಲಿ ರಾಜಸ್ಥಾನದ ಮುಖ್ಯಮಂತ್ರಿ ಯಾರಾಗಿದ್ರು ಅಂತೇಳಿ. ಸೊ ಅಂದಿನ ಸಂದರ್ಭದಲ್ಲಿ ಮಾಥುರ್ ಅನ್ನೋರು ಕಾಂಗ್ರೆಸ್ ಪಕ್ಷದ ಒಬ್ಬ ಮುಖಂಡ, ಅವರು ಒಂದಿನ ರಾಜಸ್ಥಾನ ಮುಖ್ಯಮಂತ್ರಿ ಕೂಡ ಆಗಿದ್ರು. ಅಂಡ್ ಈಗಲೂ ಕೂಡ ಆರ್.ಕೆ. ಮಾಥುರ್ ಅವರು ಬಹಳ ಫೇಮಸ್ ಆಗಿದ್ದಾರೆ. ರಾಧಾಕೃಷ್ಣ ಮಾಥುರ್ ಅವರ ಹೆಸರು ನೀವು ಕೇಳಿಸ್ಕೊಂತಾನೆ ಇರ್ತೀರಾ. ನಿಮಗೆ ಮಾಥುರ್ ಅಂದ ತಕ್ಷಣ ನೀವು ಬೇರೆ ಯಾರಿದ್ದಾರೆ ಆ ಒಂದು ಸರ್ನೇಮ್ ಅಲ್ಲಿ ಅಂತ ಕೂಡ ಗಮನಿಸಬೇಕಾಗುತ್ತೆ. ಆರ್.ಕೆ. ಮಾಥುರ್ ಅಂತ ಹೇಳಿದ್ರೆ ಪ್ರಸಕ್ತವಾಗಿ ಲಡಾಖ್ನ ರಾಜ್ಯಪಾಲರಾಗಿದ್ದಾರೆ, ಅಡ್ಮಿನಿಸ್ಟ್ರೇಟರ್ ಆಫ್ ಲಡಾಖ್ ಆಗಿದ್ದಾರೆ. ಸೊ ಬಹಳ ಪ್ರಮುಖವಾಗಿರುತ್ತೆ. ಅಂಡ್ ಆರ್.ಕೆ. ಮಾಥುರ್ ಅಂತ ಹೇಳಿದ್ರೆ ಇವರು ಪ್ರಸಕ್ತವಾಗಿ ಒಬ್ಬ IAS ಆಫೀಸರ್ ನಿವೃತ್ತಿಯಾಗಿದ್ದಾರೆ. ಬಟ್ 2018ರಲ್ಲಿ ಇವರು ನಿವೃತ್ತಿಯಾಗುವಾಗ ನಮ್ಮ ದೇಶದ ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಆಗಿದ್ರು, ಮುಖ್ಯ ಮಾಹಿತಿ ಆಯುಕ್ತ, ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಆಫ್ ಇಂಡಿಯಾ ಆಗಿದ್ರು. ಸೊ ಆರ್.ಕೆ. ಮಾಥುರ್ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅಂಡ್ ಪ್ರೆಸೆಂಟ್ಲಿ ಯಾರು ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಅಪ್ಪ ಅಂತ ಹೇಳಿದ್ರೆ ಮುಖ್ಯ ಮಾಹಿತಿ ಆಯುಕ್ತ ಪ್ರಸಕ್ತವಾಗಿ ಬಿಮಲ್ ಜುಲ್ಕಾ ಅವರಿದ್ದಾರೆ. ನಾವೆಲ್ಲ ಗಮನಿಸಿರ್ಬೋದು, ಬಹಳ ರೀಸೆಂಟ್ ಆಗಿ ಅವರ ಒಂದು ಅಪಾಯಿಂಟ್ಮೆಂಟ್ ಅನ್ನು ಮಾಡಲಾಯಿತು. ಸುಧೀರ್ ಭಾರ್ಗವ ಅವರ ನಂತರ ಬಿಮಲ್ ಜುಲ್ಕಾ ಅವರು ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಅಥವಾ ಮುಖ್ಯ ಮಾಹಿತಿ ಆಯುಕ್ತರಾಗಿದ್ದಾರೆ. ಅದೇ ರೀತಿ ನಾವು ಮತ್ತೊಂದಿಷ್ಟು ವಿಚಾರಗಳನ್ನ ಗಮನಿಸ್ತಾ ಹೋಗ್ಬೇಕಾಗುತ್ತೆ. ಭರತ್ಪುರ್ ಮತ್ಯಾವ ವಿಚಾರಕ್ಕೆ ಫೇಮಸ್? ಈಗ ನಾನು ಆಗ್ಲೇ ಹೇಳಿದಂಗೆ ಒಂದು ಕೇವಲ ನಗರ ಆಗಿದೆ, ಬಟ್ ಅಷ್ಟೇ ಅಲ್ಲ, ಭರತ್ಪುರ್ನಲ್ಲಿ ಒಂದು ಪ್ರಮುಖ ರಾಷ್ಟ್ರೀಯ ಉದ್ಯಾನವನ ಅಥವಾ ನ್ಯಾಷನಲ್ ಪಾರ್ಕ್ ಬರುತ್ತೆ ನೋಡಿ. ನಮ್ಮ ದೇಶದಲ್ಲಿರತಕ್ಕಂತಹ ಪ್ರತಿಯೊಂದು ರಾಷ್ಟ್ರೀಯ ಉದ್ಯಾನವನ ಅಥವಾ ನ್ಯಾಷನಲ್ ಪಾರ್ಕ್ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುತ್ತೆ, ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇದಕ್ಕೂ ಮುಂಚೆ ಇದನ್ನ ಭರತ್ಪುರ್ ಪ್ರದೇಶದಲ್ಲಿ ಬರತಕ್ಕಂತಹ ಒಂದು ಅಭಯಾರಣ್ಯವನ್ನ ಭರತ್ಪುರ್ ನ್ಯಾಷನಲ್ ಪಾರ್ಕ್ ಅಂತ ಕರೀತಿದ್ರು. ಬಟ್ ಈಗ ಅದನ್ನ ಕಿಯಾಲಾ ದೇವಿ ನ್ಯಾಷನಲ್ ಪಾರ್ಕ್ ಅಂತ ಕರೆಯಲಾಗುತ್ತೆ. ಬಹಳ ಪ್ರಮುಖ, ಖಂಡಿತ ನೋಟ್ ಮಾಡ್ಕೋಬೇಕಾಗುತ್ತೆ, ಪರೀಕ್ಷೆಯಲ್ಲಿ ಕೇಳ್ತಾರೆ. ಕಿಯೋಲಾ ದೇವಿ ನ್ಯಾಷನಲ್ ಪಾರ್ಕ್ ಅಥವಾ ಅದನ್ನ ಕಿಯೋಲಾ ಡಿಯೋ ಅಂತಾನೂ ಕೂಡ ಕರೀತಾರೆ. ಕಿಯೋಲಾ ಡಿಯೋ ಅಂತ ಹೇಳಿದ್ರೆ ದೇವಿ ಅಂತೇಳಿ, ಕಿಯೋಲಾ ದೇವಿ ನ್ಯಾಷನಲ್ ಪಾರ್ಕ್ ಅದು ಕೂಡ ಅತ್ಯಂತ ಪ್ರಮುಖವಾಗಿರುತ್ತೆ. ಅಂಡ್ ಅಲ್ಲಿ ಅದು ಪಕ್ಷಿಧಾಮ ಕೂಡ, ಒಂದು ಬರ್ಡ್ ಸ್ಯಾಂಕ್ಚುರಿ. ಇವತ್ತಿಗೂ ಕೂಡ ನೀವು ಭರತ್ಪುರ್ ಬರ್ಡ್ ಸ್ಯಾಂಕ್ಚುರಿ ಅಥವಾ ಪಕ್ಷಿಧಾಮ ಅಂತ ಕೂಡ ಕೇಳಿಸ್ಕೊಂತಾನೆ ಇರ್ತೀರಾ. ಸಾಕಷ್ಟು ಮೈಗ್ರೇಟರಿ ಸ್ಪೀಶೀಸ್ ಅಲ್ಲಿ ವಾಸವಾಗಿರ್ತವೆ. ಅಂಡ್ ಅದು ಅಷ್ಟೇ ಅಲ್ಲ, ಕೇವಲ ಒಂದು ರಾಷ್ಟ್ರೀಯ ಉದ್ಯಾನವನ ಮತ್ತು ಬರ್ಡ್ ಸ್ಯಾಂಕ್ಚುರಿ ಮಾತ್ರವಲ್ಲ, ಅದು 1971ನೇ ಇಸ್ವಿಯಲ್ಲಿ 1971ನಲ್ಲಿ ರಾಮ್ಸರ್ ಕನ್ವೆನ್ಷನ್ ಆಗುತ್ತೆ. ರಾಮ್ಸರ್ ಕನ್ವೆನ್ಷನ್ ಬಹಳ ಪ್ರಮುಖ, ಪರೀಕ್ಷೆಯಲ್ಲಿ ಬಹಳ ಬಾರಿ ಕೇಳಿದ್ದಾರೆ, ಸ್ಪೆಷಲಿ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕೇಳ್ತಾನೆ ಇರ್ತಾರೆ. ರಾಮ್ಸರ್ ಅಂತಕ್ಕಂತಹದ್ದು ಮೂಲತಃ ಒಂದು ಇರಾನ್ ದೇಶದ ನಗರ. ಆ ಒಂದು ನಗರದಲ್ಲಿ 1971ನೇ ಇಸ್ವಿಯಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಸಭೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರೆ ಈ ವೆಟ್ಲ್ಯಾಂಡ್ಸ್ಗೆ ಸಂಬಂಧಪಟ್ಟಿದ್ದು. ನಾವೇನು ಜೌಗು ಪ್ರದೇಶ ಅಂತ ಕರಿತೀವಿ ನೋಡಿ, ಈ ವೆಟ್ಲ್ಯಾಂಡ್ಸ್ ಅಥವಾ ಜೌಗು ಪ್ರದೇಶ ಅಂತಕ್ಕಂಥದ್ದು ವಿಶಿಷ್ಟವಾದಂತಹ ಒಂದು ವಾತಾವರಣ ಹೊಂದಿರುತ್ತೆ. ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ರೀತಿಯ ಪ್ರಾಣಿಗಳಿರಬಹುದು, ಪಕ್ಷಿಗಳಿರಬಹುದು, ಬೇರೆ ಬೇರೆ ಪ್ರಭೇದಗಳಿಗೆ ಅದು ಒಂದು ತಾಣವಾಗಿರುತ್ತೆ. ಸೊ ಹಾಗಾಗಿ ಈ ರಾಮ್ಸರ್ ಕನ್ವೆನ್ಷನ್ ಪ್ರಕಾರ ಪ್ರಪಂಚಾದ್ಯಂತ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರತಕ್ಕಂತಹ ಈ ಜೌಗು ಪ್ರದೇಶ ಅಥವಾ ವೆಟ್ಲ್ಯಾಂಡ್ಸ್ ಅನ್ನ ಲೀಸ್ಟ್ ಮಾಡಲಾಗಿರುತ್ತೆ. ಅಂಡ್ ಈ 1971ರ ರಾಮ್ಸರ್ ಕನ್ವೆನ್ಷನ್ ನ ಈ ವೆಟ್ಲ್ಯಾಂಡ್ಸ್ ಏನಿದ್ದಾವೆ ಅದರ ಅಡಿಯಲ್ಲಿ ಈ ಭರತ್ಪುರ್ ಕೂಡ ಬರುತ್ತೆ. ಇದು ಬಹಳ ವಿಶೇಷವಾಗಿ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಬಿಕಾಸ್ ಬಹಳಷ್ಟು ಬಾರಿ ಆಪ್ಷನ್ಸ್ ಕೊಟ್ಬಿಟ್ಟು ಕೆಳಗಿನ ಯಾವ ಭಾರತೀಯ ಒಂದು ಪ್ರದೇಶ ಅಥವಾ ಕೆಳಗಿನ ಯಾವ ಒಂದು ಜೌಗು ಪ್ರದೇಶ ರಾಮ್ಸರ್ಗೆ ಸೇರಿಲ್ಲ ಅಥವಾ ಸೇರಿದೆ ಅಂತ ಕೇಳ್ತಾರೆ. ಭರತ್ಪುರ್ 100% ರಾಮ್ಸರ್ ಕನ್ವೆನ್ಷನ್ಗೆ ಅದು ಕೂಡ ಸೇರಿದೆ. ಅಂಡ್ ಇದು ಮಾನವ ನಿರ್ಮಿತ ಜೌಗು ಪ್ರದೇಶ, ಮ್ಯಾನ್ ಮೇಡ್ ವೆಟ್ಲ್ಯಾಂಡ್ ಅಂತ ಕರಿಬಹುದು, ಬಹಳ ಪ್ರಮುಖವಾಗುತ್ತೆ. ಅಂಡ್ ಅದೇ ರೀತಿ ಈ ಭರತ್ಪುರ್ ಏನಿದೆ ಅದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಹೌದು. ನಾನು ಹಿಂದೆ ಕೂಡ ಬಹಳಷ್ಟು ಬಾರಿ ಹೇಳಿದ್ದೇನೆ, ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಅಥವಾ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕೆಲವೊಂದಿಷ್ಟು ಪ್ರಮುಖವಾದಂತಹ ಪ್ರದೇಶಗಳನ್ನ ಕ್ಲಾಸಿಫೈ ಮಾಡ್ತಾ ಹೋಗುತ್ತೆ. ಅಂಡ್ ಆ ಒಂದು ಭಾಗದಲ್ಲಿ ಈ ಭರತ್ಪುರ್ ಕೂಡ ಸೇರ್ಕೊಂಡಿದೆ. ಸೊ ಹಾಗೆ ಬಹಳ ಬೇರೆ ಬೇರೆ ವಿಚಾರಗಳಿಗಾಗಿ ಇದು ಖ್ಯಾತಿಯಲ್ಲಿದೆ. ಸೊ ಭರತ್ಪುರ್ ಇರಬಹುದು, ಅದರ ರಾಜ ಮಾನ್ಸಿಂಗ್ ಇರಬಹುದು, ಅದೇ ರೀತಿ ನಾವೀಗ ಮಾಥುರ್ ಅನ್ನೋರ ಬಗ್ಗೆ ಕೂಡ ಮಾತಾಡಿದ್ವಿ, ಆರ್.ಕೆ. ಮಾಥುರ್ ಇರಬಹುದು ಅಥವಾ ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ಮಾಥುರ್ ಇರಬಹುದು, ಇವೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಳಬೇಕಾಗುತ್ತೆ. ಅಂಡ್ ಈ ಭಾಗದಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಾ, ಜೈಪುರ್ ಕೋರ್ಟ್ ಇಂದ ಇದನ್ನ 1990ಯಲ್ಲಿ ಮಥುರಾ ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಲಾಯಿತು. ಮಥುರಾದ ಸೆಷನ್ಸ್ ಕೋರ್ಟ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡಲಾಯಿತು. ಅದು ಕೂಡ ಯಾಕೆ ಅಂತ ನಾನು ಆಗ್ಲೇ ಹೇಳಿದ್ದೇನೆ. ಅಂಡ್ ಈಗ ನಮ್ಮ ದೇಶದ ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನು ನೀವು ನೋಡ್ತಾ ಬಂದ್ರೆ ನಮ್ಮ ದೇಶದಲ್ಲಿ ವಿವಿಧ ಹಂತಗಳ ನ್ಯಾಯಾಲಯಗಳು ಸಿಗ್ತಾ ಹೋಗುತ್ತೆ. ನಾವೆಲ್ಲ ಸುಪ್ರೀಂ ಕೋರ್ಟ್ನ ಬಹಳ ಚೆನ್ನಾಗಿ ನಮಗೆ ಗೊತ್ತಿರುತ್ತೆ, ಅದೇ ರೀತಿ ಹೈಕೋರ್ಟ್ ಕೂಡ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ಅದರಿಂದ ಕೆಳಗೆ ಬರ್ತಕ್ಕಂತಹ ಈ ಹೈರಾರ್ಕಿ ಏನಿದೆ, ಅಂದ್ರೆ ಒಂದು ಸಿಸ್ಟಮ್ ಏನಿದೆ, ಅದು ಬಹಳಷ್ಟು ಜನರಿಗೆ ಗೊತ್ತಿರಲ್ಲ. ಅದನ್ನು ಕೂಡ ಕಲ್ತ್ಕೋಬೇಕಾಗುತ್ತೆ. ನೋಡಿ, ಹೈಕೋರ್ಟ್ ಕೆಳಗಡೆ ನಿಮಗೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ, ಜಿಲ್ಲಾ ಮಟ್ಟದಲ್ಲಿ 2 ರೀತಿಯ ನ್ಯಾಯಾಲಯಗಳು ಬರುತ್ತೆ. ಒಂದು ಸಿವಿಲ್ ನ್ಯಾಯಾಲಯಗಳು, ಅಂದ್ರೆ ಈ ಸಿವಿಲ್ ಮೊಕದ್ದಮೆಗಳು, ಈ ಮಾಮೂಲಿ ಒಂದು ಜಮೀನಿನ ವಿಚಾರ ಇರಬಹುದು, ಬೇರೆ ಬೇರೆ ವಿಚಾರಗಳಿರಬಹುದು, ಇವನ್ನ ಸಿವಿಲ್ ನ್ಯಾಯಾಲಯ ವಿಚಾರಣೆ ಮಾಡುತ್ತೆ. ಅದೇ ರೀತಿ ಕ್ರಿಮಿನಲ್ ನ್ಯಾಯಾಲಯ, ಅಪರಾಧಗಳನ್ನ ಮಾಡತಕ್ಕಂತಹದ್ದೇ ಬೇರೆ ನ್ಯಾಯಾಲಯ.
ಇವು ಎರಡು ಕೂಡ ಜಿಲ್ಲಾ ಮಟ್ಟದಲ್ಲಿ ಬರುತ್ತೆ. ಸಿವಿಲ್ ನ್ಯಾಯಾಲಯವನ್ನು ನಾವು ಡಿಸ್ಟ್ರಿಕ್ಟ್ ಕೋರ್ಟ್ ಅಂತಾನೆ ಕರಿತೀವಿ, ಬಟ್ ಈ ಕ್ರಿಮಿನಲ್ ನ್ಯಾಯಾಲಯವನ್ನು ನಾವು ಸೆಷನ್ಸ್ ಕೋರ್ಟ್ ಅಂತ ಕರಿತೀವಿ. ಸೊ ನಮಗೆ ಮುಂದೆ ಯಾವಾಗಾದ್ರೂ ಒಂದು ಪತ್ರಿಕೆಯಲ್ಲೋ ಅಥವಾ ಯಾವುದೋ ಒಂದು ಆರ್ಟಿಕಲ್ನಲ್ಲೋ ಸೆಷನ್ಸ್ ಕೋರ್ಟ್ ಅಂತ ಬಂತು ಅಂತ ಹೇಳಿದ್ರೆ ಅದು ಯಾವುದೋ ಒಂದು ಜಿಲ್ಲಾ ಮಟ್ಟದ ನ್ಯಾಯಾಲಯ ಮತ್ತು ಅದು ಕ್ರಿಮಿನಲ್ ಕೇಸ್ಗಳನ್ನು ನಿಭಾಯಿಸುತ್ತೆ ಅಂತ ಗೊತ್ತಾಗಬೇಕು ತಕ್ಷಣಕ್ಕೆ. ಅಂಡ್ ಕೇವಲ ಒಂದು ಡಿಸ್ಟ್ರಿಕ್ಟ್ ಕೋರ್ಟ್ ಅಂತ ಹೇಳಿದ್ರೆ ಅದು ಸಿವಿಲ್ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ನ್ಯಾಯಾಲಯ, ಸಿವಿಲ್ ನ್ಯಾಯಾಲಯಗಳು ಅಂತೆಲ್ಲ ಕರೀತಾ ಇರ್ತಾರೆ. ಅಂಡ್ ಅದ್ರ ಕೆಳಗೆ ನಿಮಗೆ ಮೆಜಿಸ್ಟ್ರೇಟ್ ಕೋರ್ಟ್ ಅಂತ ಬರುತ್ತೆ. ಮೆಜಿಸ್ಟ್ರೇಟ್ ಕೋರ್ಟ್ ಅಂತ ಹೇಳಿದ್ರೆ ಅದು ತಾಲೂಕು ಮಟ್ಟದಲ್ಲಿ ಇರತಕ್ಕಂತಹ ಒಂದು ಕ್ರಿಮಿನಲ್ ನ್ಯಾಯಾಲಯ. ಅದೇ ನಿಮಗೆ ಈ ಸಿವಿಲ್ ಸೈಡಲ್ಲಿ ನೋಡೋದಾದ್ರೆ ಅದನ್ನ ಸಬ್ ಡಿಸ್ಟ್ರಿಕ್ಟ್ ಕೋರ್ಟ್ ಅಥವಾ ಸಬ್ ಡಿಸ್ಟ್ರಿಕ್ಟ್ ಜಡ್ಜ್ ಅಂತ ಕರಿತೀವಿ. ಸೊ ಹೀಗೆ ಬೇರೆ ಬೇರೆ ಹಂತಗಳು ಬರ್ತಾ ಹೋಗುತ್ತೆ. ಆ ಹಂತಗಳು ಕೂಡ ನಮಗೆ ಬಹಳ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ. ಬಿಕಾಸ್ ಕೊಡ್ಬೋದು ಎಕ್ಸಾಮಲ್ಲಿ ಕೆಲವೊಂದಿಷ್ಟು ನ್ಯಾಯಾಲಯಗಳನ್ನು ಕೊಟ್ಬಿಟ್ಟು ಇದನ್ನ ಏರಿಕೆ ಕ್ರಮದಲ್ಲಿ ಅಥವಾ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಕೊಡ್ಬೋದು. ನೀವು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಳಲ್ಲ, ಬಟ್ ಮೆಜಿಸ್ಟ್ರೇಟ್ ಕೋರ್ಟ್ ಮತ್ತು ಸೆಷನ್ಸ್ ಕೋರ್ಟ್ ನಲ್ಲಿ ಯೂಶುವಲ್ ಆಗಿ ಕನ್ಫ್ಯೂಷನ್ ಮಾಡ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಮುಂದಿನ ಸುದ್ದಿಯ ಗಮನಿಸೋಣ. ಸುದ್ದಿ ಹೇಳುತ್ತೆ, ಮಧ್ಯಪ್ರದೇಶ್ ಗವರ್ನರ್ ಲಾಲ್ಜಿ ಟಂಡನ್ ಪಾಸಸ್ ಅವೇ. ನೋಡಿ, ಮಧ್ಯಪ್ರದೇಶದ ರಾಜ್ಯಪಾಲರಾಗಿದ್ದಂತಹ ಲಾಲ್ಜಿ ಟಂಡನ್ ಅವರು ನಿನ್ನೆ ಅಷ್ಟೇ ಅವರು ಸಾವನ್ನಪ್ಪಿದ್ದಾರೆ. ಇವರು ಕಳೆದ ಕೆಲವು ದಿನಗಳಿಂದ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಇದ್ರು, ಬಟ್ ಅದು ಫಲಕಾರಿಯಾಗದಲ್ಲೇ ಅವರು ನಿನ್ನೆ ಮೃತಪಟ್ಟಿದ್ದಾರೆ. ಖಂಡಿತ ಪರೀಕ್ಷೆಯಲ್ಲಿ ಪ್ರಶ್ನೆ ಆಗಬಹುದು. ಬಿಕಾಸ್ ಲಾಲ್ಜಿ ಟಂಡನ್ ಅವರು ಸಾಕಷ್ಟು ವಿಚಾರಗಳಿಗೆ ಸುದ್ದಿಯಲ್ಲಿದ್ದರು. ಬಿಕಾಸ್ ನಿಮಗೆಲ್ಲ ಗೊತ್ತಿರಬಹುದು, ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ, ಕಮಲ್ನಾಥ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿತ್ತು. ಅದಾದ ಬಳಿಕ ಅಲ್ಲಿ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ನೇತೃತ್ವದ ಒಂದು ಶಾಸಕರ ತಂಡ ಹೊರಗೆ ಬಂದ್ಬಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟ್ ಅನ್ನ ಮಾಡಿತು. ಅವರು ರಾಜೀನಾಮೆ ಕೊಟ್ಬಿಟ್ಟು ಹೊರಗೆ ಬಂದರು. ಸೊ ಹಾಗಾಗಿ ಈಗ ಬಿಜೆಪಿ ಪಕ್ಷದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅಲ್ಲಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ಅಲ್ಲಿನ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಣೆಯನ್ನ ಮಾಡ್ತಿದ್ದಾರೆ. ಅಂಡ್ ಇಲ್ಲಿ ರಾಜ್ಯಪಾಲರ ರೋಲ್ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ ಯಾವಾಗಲೂ ಕೂಡ ಈ ಫಾರ್ ಎಕ್ಸಾಂಪಲ್ ಯಾವುದೇ ಪಕ್ಷಕ್ಕೆ ಒಂದು ನಿರ್ಣಾಯಕವಾದಂತಹ ಬಹುಮತ ಬರಲಿಲ್ಲ ಅಂತ ಹೇಳಿದ್ರೆ ಯಾವ ಒಬ್ಬ ವ್ಯಕ್ತಿಯನ್ನ ಮುಖ್ಯಮಂತ್ರಿಯಾಗಿ ಸ್ವೀಕಾರ ಮಾಡ್ಕೊಳ್ಳಿ, ಸರ್ಕಾರವನ್ನ ರಚನೆ ಮಾಡಿ ಅಂತ ಹೇಳಿ ಆಹ್ವಾನವನ್ನ ಕೊಡುವಂತಹ ಒಂದು ವಿವೇಚನಾಧಿಕಾರ ಅಲ್ಲಿನ ರಾಜ್ಯಪಾಲರಿಗಿರುತ್ತೆ. ನೋಡಿ, ಇದನ್ನ ಡಿಸ್ಕ್ರಿಟರಿ ಪವರ್ ಆಫ್ ಗವರ್ನರ್ ಅಂತ ಕರಿತೀವಿ. ಅವರು ವಿವೇಚನೆಗೆ ಬಿಟ್ಟಿರ್ತಕ್ಕಂತಹದ್ದು. ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರಿಗೆ ಮೆಜಾರಿಟಿ ಬಂತು ಅಂತ ಹೇಳಿದ್ರೆ ಅದು ನ್ಯಾಚುರಲ್ ಆಗಿ ಮೆಜಾರಿಟಿ ಬಂದಂತಹ ಪಕ್ಷದ ಮುಖಂಡನಿಗೆ, ಶಾಸಕಾಂಗ ಪಕ್ಷದ ಮುಖಂಡರಿಗೆ ಅವರು ಇನ್ವೈಟ್ ಮಾಡ್ತಾರೆ, ಬಂದ್ಬಿಟ್ಟು ಸರ್ಕಾರ ರಚನೆ ಮಾಡಿ ಅಂತ ಹೇಳಿ. ಬಟ್ ಯಾವುದೇ ಪಕ್ಷಕ್ಕೆ ಒಂದು ಬಹುಮತ ಬಂದಿಲ್ಲ ಅಂತ ಹೇಳಿದ್ರೆ ಇವರು ತಮ್ಮ ವಿವೇಚನಾಧಿಕಾರ ಬಳಸ್ತಾರೆ. ಸೊ ಹಾಗಾಗಿ ಸಾಕಷ್ಟು ಇವರು ಸುದ್ದಿಯಲ್ಲಿ ಕೂಡ ಇದ್ರು. ಅಲ್ಲೇನು ರಾಜಕೀಯ ಪ್ರಹಸನ ನಡೀತಾ ಇತ್ತು, ಹಾಗಾಗಿ ಸುದ್ದಿಯಲ್ಲಿದ್ರು. ಬಟ್ ಈಗ ಇವರು ಸಾವನ್ನಪ್ಪಿದ್ದಾರೆ, ಮೃತಪಟ್ಟಿದ್ದಾರೆ. ಸೊ ಅದು ಕೂಡ ಪರೀಕ್ಷೆಯಲ್ಲಿ ಕೇಳಬಹುದು ಸಾಧ್ಯತೆ ಇರುತ್ತೆ. ಅಂಡ್ ಮೂಲತಃ ಇವರು ಉತ್ತರ ಪ್ರದೇಶ ರಾಜ್ಯದವರು, UP ಅವರು, ಬಟ್ ಇವ್ರನ್ನ ಮಧ್ಯಪ್ರದೇಶದ ಗವರ್ನರ್ ಆಗಿ ಮಾಡಲಾಗಿತ್ತು. ಯೂಶುವಲ್ ಆಗಿ ಅದೇ ರಾಜ್ಯಕ್ಕೆ ಸೇರಿದವ್ರನ್ನ ಅಲ್ಲಿ ಗವರ್ನರ್ ಮಾಡಲ್ಲ. ಅಲ್ಲೊಂದು ಏನು ಸ್ವಹಿತಾಸಕ್ತಿ ಬರುತ್ತೆ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ ಅನ್ನುವಂತಹ ಕಾರಣದಿಂದ, ಏನು ಹಿತಾಸಕ್ತಿ ಸಂಘರ್ಷ ಅಂತ ನಾವೇನು ಕರಿತೀವಿ, ಆ ಕಾರಣದಿಂದ ಅವ್ರನ್ನ ಬೇರೆ ರಾಜ್ಯದಲ್ಲಿ ಗವರ್ನರ್ ಮಾಡಲಾಗುತ್ತೆ. ಅಂಡ್ ಅಷ್ಟೆಲ್ಲ ನೀವು ನೋಡ್ತಾ ಇದ್ದೀರಾ, ಅವರು ಹಲವು ಬಾರಿ ಉತ್ತರ ಪ್ರದೇಶದ ವಿಧಾನ ಪರಿಷತ್ ಸದಸ್ಯರಾಗಿದ್ರು, ವಿಧಾನಸಭಾ ಸದಸ್ಯರಾಗಿದ್ರು. ಅಂಡ್ 2009ನೇ ಇಸ್ವಿಯಲ್ಲಿ ಅವರು ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಥವಾ ಸಂಸತ್ ಸದಸ್ಯರಾಗಿದ್ರು. ಇದು ಕೂಡ ಬಹಳ ಪ್ರಮುಖವಾಗಿರಬೇಕು. ಬಿಕಾಸ್ ಪ್ರಸಕ್ತವಾಗಿ ಲಕ್ನೋದ MP ಯಾರು ಅಂತ ಕೇಳಿದ್ರೆ ನಮ್ಮ ರಕ್ಷಣಾ ಸಚಿವ ಅಥವಾ ಡಿಫೆನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂತಹ ರಾಜನಾಥ್ ಸಿಂಗ್ ಅವರು ಈ ಲಕ್ನೋದಿಂದ, ಏನು UP ಕ್ಯಾಪಿಟಲ್ ಲಕ್ನೋ ಬರುತ್ತೆ, ಅದರ ಸಂಸತ್ ಸದಸ್ಯರಾಗಿದ್ದಾರೆ. 2009ರಲ್ಲಿ ಲಾಲ್ಜಿ ಟಂಡನ್ ಅವರು ಅಲ್ಲಿಂದ ಸಂಸತ್ಗೆ ಆಯ್ಕೆಯಾಗಿದ್ರು. ಸೊ ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಈ ಭಾಗದಲ್ಲಿ ಕೂಡ ನೋಡ್ತಾ ಇದ್ದೀರಾ, ಪ್ರಸಕ್ತವಾಗಿ ಇವರ ಸಾವಿನಿಂದ ತೆರವಾಗಿರ್ತಕ್ಕಂತಹ ಆ ಸ್ಥಾನಕ್ಕೆ ಯಾರು ಬಂದಿದ್ದಾರೆ ಅಂತೇಳಿ. ನೋಡಿ, ನಮ್ಮಲ್ಲಿ ಈ ಉಪರಾಜ್ಯಪಾಲರು ಅನ್ನುವಂತಹ ಕಾನ್ಸೆಪ್ಟ್ ಇಲ್ಲ. ಕೇಂದ್ರದಲ್ಲಿ ನಾವು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ನೋಡ್ಕೊಂತೀವಿ. ರಾಷ್ಟ್ರಪತಿ ಒಂದ್ ವೇಳೆ ಮೃತಪಟ್ಟರೆ ಅಥವಾ ಅವರ ಒಂದು ಸ್ಥಾನ ತೆರವಾಯಿತು ಅಂತ ಹೇಳಿದ್ರೆ ಆ ಒಂದು ಸ್ಥಾನವನ್ನ ಟೆಂಪ್ರರಿಯಾಗಿ, ತಾತ್ಕಾಲಿಕವಾಗಿ ಉಪರಾಷ್ಟ್ರಪತಿ ನೋಡ್ಕೊಳ್ತಾರೆ. ಬಟ್ ರಾಜ್ಯಗಳಲ್ಲಿ ಅಂತಹ ಸಿಸ್ಟಮ್ ಜಾರಿಯಲ್ಲಿಲ್ಲ. ಸೊ ಹಾಗಾಗಿ ಈ ಒಂದು ಮಧ್ಯಪ್ರದೇಶ ರಾಜ್ಯದಲ್ಲಿ ಪ್ರಸಕ್ತವಾಗಿ ರಾಜ್ಯಪಾಲರ ಕಚೇರಿ ವೇಕೆಂಟ್ ಆಗಿರುವಂತಹ ಕಾರಣದಿಂದ ನೆರೆಯ ರಾಜ್ಯ ಉತ್ತರ ಪ್ರದೇಶದ ರಾಜ್ಯಪಾಲೆ ಆನಂದಿ ಬೆನ್ ಪಟೇಲ್ ಅವರು ಅಲ್ಲಿ ಅದರ ಒಂದು ಅಡಿಷನಲ್ ಚಾರ್ಜ್ ಅನ್ನ, ಹೆಚ್ಚುವರಿ ಒಂದು ಚಾರ್ಜ್ ಅನ್ನ ತೆಗೆದುಕೊಂಡಿದ್ದಾರೆ. ಸೊ ಅವರು ಬೋತ್ ಸೈಮಲ್ಟೇನಿಯಸ್ ಆಗಿ ಉತ್ತರ ಪ್ರದೇಶ್ ಮತ್ತು ಮಧ್ಯಪ್ರದೇಶ ಎರಡರ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ. ಅಂಡ್ ಆನಂದಿ ಬೆನ್ ಪಟೇಲ್ ನಿಮಗೆ ಗೊತ್ತಿರಬೇಕು, ಅವರು ಮಾಜಿ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ರು, ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್. ಅದೇ ರೀತಿ ಮುಂದಿನ ಸುದ್ದಿ ನೋಡೋಣ. ಸುದ್ದಿ ಹೇಳುತ್ತೆ, ಮಿನಿಸ್ಟ್ರಿ ಕಾಷನ್ಸ್ ಅಗೇನ್ಸ್ಟ್ ಯೂಸ್ ಆಫ್ N95 ವಾಲ್ಡ್ ಮಾಸ್ಕ್. ನೋಡಿ, N95 ಬಗ್ಗೆ ನೀವೆಲ್ಲರೂ ಕೂಡ ಕೇಳಿರ್ತೀರಾ. ಯಾವಾಗ ಕೊರೋನಾ ವೈರಸ್ ಪ್ರಪಂಚಾದ್ಯಂತ ಹಾವಳಿ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು, ಅವಾಗಿಂದನೂ ಕೂಡ ಈ N95 ಅಂತಕ್ಕಂತಹ ಫೇಸ್ ಮಾಸ್ಕ್, ಮುಖ ಗವಸಿಗೆ ಸಾಕಷ್ಟು ಬೇಡಿಕೆ ಕೂಡ ವ್ಯಕ್ತವಾಗ್ತಿತ್ತು. ಬಟ್ ಈಗ ನಮ್ಮ ಕೇಂದ್ರದ ಆರೋಗ್ಯ ಇಲಾಖೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಒಂದು ಪತ್ರವನ್ನು ಬರೆದಿದೆ. ಏನಂತ ಹೇಳಿದೆಯಪ್ಪ ಅಂತ ಹೇಳಿದ್ರೆ, ಈ ವಾಲ್ವ್ ಇರ್ತಕ್ಕಂತಹ N95 ಮಾಸ್ಕ್ ಸುರಕ್ಷಾ ಅಲ್ಲ. ವಾಲ್ವ್ ಅಂದ್ರೇನು ನೋಡಿ, ನೀವು ಬಹಳಷ್ಟು ಜನರ ಮಾಸ್ಕ್ ಮೇಲೆ ನೋಡಿರ್ತೀರಾ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಒಂದು ಚಿಕ್ಕ ವಾಲ್ವ್ ರೀತಿ ಇಟ್ಟಿರ್ತಾರೆ, ಅಲ್ಲಿ ಹೋಲ್ಗಳಿರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ನೋಡಿ, ಯೂಶುವಲ್ ಆಗಿ N95 ಮಾಸ್ಕ್ ಬಹಳ ಟೈಟ್ ಆಗಿರುತ್ತೆ.
ಅದು ಈ ಗಾಳಿಯಲ್ಲಿ ಬರತಕ್ಕಂತಹ ಎಲ್ಲ ಪಾರ್ಟಿಕಲ್ ಅನ್ನ ತಡಿಬೇಕು ಅನ್ನೋ ಉದ್ದೇಶದಿಂದ ಬಹಳ ಟೈಟ್ ಆಗಿರುತ್ತೆ. ಹಾಗಾಗಿ ಜನತೆಗೆ ಉಸಿರಾಡೋದಕ್ಕೆ ಕೂಡ ಕಷ್ಟ ಆಗುತ್ತೆ. ಸೊ ಅದನ್ನ ಸುಲಭ ಮಾಡಬೇಕು ಅಂತೇಳಿ ಕೆಲವು ಈ N95 ಮಾಸ್ಕ್ ತಯಾರಿಕೆ ಮಾಡೋರು ತಾವೇ ಸ್ವತಃ ಈ ಒಂದು ವಾಲ್ವ್ ಅನ್ನ ಫಿಟ್ ಮಾಡ್ತಿದ್ರು. ಅದರಿಂದ ಕೇವಲ ಉಸಿರಾಡಲಿಕ್ಕೆ ಬ್ರೀದಿಂಗ್ ಮಾಡಲಿಕ್ಕೆ ಬಹಳ ಸುಲಭವಾಗ್ತಿತ್ತು. ಬಟ್ ಈಗ ನಮ್ಮ ಸರ್ಕಾರ ಏನು ಹೇಳಿದೆಯಪ್ಪ ಅಂತ ಹೇಳಿದ್ರೆ, ಈ ವಾಲ್ವ್ ಇರತಕ್ಕಂತಹ N95 ಮಾಸ್ಕ್ ಕೊರೋನಾ ವೈರಸ್ ಅನ್ನ ಪರಿಣಾಮಕಾರಿಯಾಗಿ ತಡೆಯಕ್ಕಾಗಲ್ಲ. ಬಿಕಾಸ್ ನ್ಯಾಚುರಲ್ ಆಗಿ ನಾವು ಮಾಸ್ಕ್ ಧರಿಸುವಂತಹ ಉದ್ದೇಶನೇ ಈ ಒಂದು ಏರ್ಬೋರ್ನ್ ಪಾರ್ಟಿಕಲ್ಸ್ ನಮ್ಮ ಮೂಗಿನೊಳಗೆ ಹೋಗಬಾರ್ದು ಅಂತ ಹೇಳಿ. ಬಟ್ ವಾಲ್ವನ್ನ ಓಪನ್ ಮಾಡ್ಬಿಟ್ರಿ ಅಂತ ಹೇಳಿದ್ರೆ ಏರ್ ಅಲ್ಲಿ ಇರತಕ್ಕಂತಹ ಎಲ್ಲ ಕಲ್ಮಶಗಳು ಇನ್ಕ್ಲೂಡಿಂಗ್ ವೈರಸ್ ಕೂಡ ನಮ್ಮ ಮೂಗಿನೊಳಗೆ ಪ್ರವೇಶ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಸೊ N95 ಮಾಸ್ಕ್ ಅನ್ನ ಹಾಕೊಂಡ್ರೂ ಪ್ರಯೋಜನ ಇಲ್ದಂಗಾಯ್ತು. ಇಟ್ ಡಸ್ ನಾಟ್ ಸರ್ವ್ ದ ಪರ್ಪಸ್ ಅಂತ ಹೇಳ್ಬಹುದು. ಇದನ್ನು ನಮ್ಮ ಕೇಂದ್ರ ಸಚಿವಾಲಯ, ನಮ್ಮ ಗೃಹ ಏನು ಹೋಮ್ ಮಿನಿಸ್ಟ್ರಿ, ಹೆಲ್ತ್ ಮಿನಿಸ್ಟ್ರಿ ಕೂಡ ಇದ್ರ ಬಗ್ಗೆ ಒಂದು ಸೂಚನೆಯನ್ನ ಕೊಟ್ಟಿದೆ. ಅಂಡ್ ಅದು ಕೂಡ ಬಹಳ ಪ್ರಮುಖ ಆಗಿರಬೇಕಾಗುತ್ತೆ. ಅಂಡ್ ಖಂಡಿತ N95 ಬಗ್ಗೆ ಕ್ವಶನ್ ಬಂದರೂ ಬರಬಹುದು ಕೆಲವೊಂದು ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ. N95 ಅಂದ್ರೆ ಏನನ್ನ ಸೂಚಿಸುತ್ತೆ? ಅದು ಸುಮ್ಮನೆ ರ್ಯಾಂಡಮ್ ಆಗಿ ಇಟ್ಟಿರ್ತಕ್ಕಂತಹ ಒಂದು ಹೆಸರಲ್ಲ, ಬದಲಾಗಿ ಅದಕ್ಕೆ ಒಂದು ಮೀನಿಂಗ್ ಇದೆ. ಇಲ್ಲಿ ಎನ್ ಅಂತ ಹೇಳಿದ್ರೆ ನಾನ್ ಆಯಿಲ್ ಅಂತ ಹೇಳಿ ನೋಡಿ. ಈ ಬಗ್ಗೆ ನೀವು ಗಮನಿಸ್ತಾ ಇದ್ದೀರಾ, ಎನ್ ಅಂತ ಹೇಳಿದ್ರೆ ನಾನ್ ಆಯಿಲ್ ಅಂದ್ರೆ ತೈಲ ಅಲ್ಲದ, ತೈಲೇತರ ಅಂತ ಕರಿಬಹುದು ನೋಡಿ. ಬೇಸಿಕಲಿ ಈ N95 ಮಾಸ್ಕ್ ಗಾಳಿಯಲ್ಲಿ ಬರತಕ್ಕಂತಹ ಬಹುತೇಕ ಪಾರ್ಟಿಕಲ್ಸ್ ಗಳನ್ನ ತಡೆಗಟ್ಟುತ್ತೆ. ಎಲ್ಲಿವರೆಗೂ ಅಂತ ಹೇಳಿದ್ರೆ ಈ ಆಯಿಲ್ ಪಾರ್ಟಿಕಲ್ಸ್ ಬರದೇ ಇದ್ರೆ, ಈ ಆಯಿಲ್ ಪಾರ್ಟಿಕಲ್ಸ್ ಬಂತು ಅಂತ ಹೇಳಿದ್ರೆ ಅದು ತಡೆಯಕ್ಕಾಗಲ್ಲ. ಈ ಆಯಿಲ್ ಬೇಸ್ಡ್ ಯಾವುದೇ ಪಾರ್ಟಿಕಲ್ಸ್ ಇರಬಹುದು, ಈ ತೈಲದ ಅಥವಾ ಎಣ್ಣೆಯ ಒಂದು ಪಾರ್ಟಿಕಲ್ಸ್ ಯಾವುದೇ ಇರಬಹುದು, ಅದರಲ್ಲಿ ಒಂದ್ ವೇಳೆ ವೈರಸ್ ಇತ್ತು ಅಂತ ಹೇಳಿದ್ರೆ ಅದನ್ನು ತಡೆಯಕ್ಕಾಗಲ್ಲ. ಬಿಕಾಸ್ ಆಯಿಲ್ ಅಂತ ಹೇಳಿದ್ರೆ ತುಂಬಾ ಚಿಕ್ಕ ಚಿಕ್ಕ ಒಂದು ಪಾರ್ಟ್ಸ್ ಇರೋದ್ರಿಂದ ಅದರ ಒಳಗಡೆ ಪ್ರವೇಶ ಕೂಡ ಮಾಡಬಹುದು. ಸೊ ನಾನ್ ಆಯಿಲ್ಗೆ ಮಾತ್ರ ಇದು ಸೀಮಿತವಾಗಿರುತ್ತೆ. ಸೊ ನಿಮಗೆ ಪರೀಕ್ಷೆಯಲ್ಲಿ ಎನ್ನ ಫುಲ್ ಫಾರ್ಮ್ ಕೇಳಿದ್ರೆ ನಾನ್ ಆಯಿಲ್ ಅಂತ ಬರಬೇಕಾಗುತ್ತೆ, ಅಥವಾ ತೈಲೇತರ ಅಂತ ಕನ್ನಡದಲ್ಲಿ ಕರಿಬಹುದು. ಅದೇ ರೀತಿ 95 ಏನನ್ನ ಸೂಚಿಸುತ್ತಪ್ಪ ಅಂತ ಹೇಳಿದ್ರೆ 95% ಎಫಿಷಿಯನ್ಸಿ ಅಂದ್ರೆ ಇದು 95% ಭಾಗ ಈ ಏನು ಗಾಳಿಯ ಮೂಲಕ ಪ್ರವೇಶಿಸತಕ್ಕಂತಹ ಕಲ್ಮಶಗಳನ್ನ ಭಾಗಶಃ ತಡೆಯುತ್ತೆ. 95% ವರೆಗೂ ಕೂಡ ಇದು ಪರಿಣಾಮಕಾರಿಯಾಗಿದೆ. ಒಂದು 5% ಚಾನ್ಸಸ್ ಇರುತ್ತೆ ಇದು ಒಳ ಪ್ರವೇಶಿಸೋದಕ್ಕೆ. ಸೊ ವಾಲ್ವ್ ಇರಬಾರ್ದು ಅಂತ ಅವ್ರು ಹೇಳಿದ್ದಾರೆ. ಸೊ ಈಗೆಲ್ಲ ಹೆಂಗಾಗ್ಬಿಟ್ಟಿದೆಪ್ಪ ಅಂದ್ರೆ ವಾಲ್ವ್ ಇದೆ ಅಂದ್ರೆ ಯಾವುದೋ ಒಂದು ತುಂಬಾ ಸ್ಟ್ಯಾಂಡರ್ಡ್ ಮಾಸ್ಕ್ ಅಂತ ಕರೆಸ್ಕೊಳ್ಳುತ್ತೆ. ಬಟ್ ಬೇಸಿಕಲಿ ಅದಲ್ಲ ಅಂತ ಹೇಳಿ ನಮ್ಮ ಆರೋಗ್ಯ ಸಚಿವಾಲಯ ಒಂದು ಸೂಚನೆಯನ್ನು ಕೊಟ್ಟಿದೆ. ಸೊ N95 ಫುಲ್ ಫಾರ್ಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ನೋಡೋಣ. ಸುದ್ದಿ ಹೇಳುತ್ತೆ ಹೆಲ್ಪ್ ಲೈನ್ ಫಾರ್ ಸ್ಟೂಡೆಂಟ್ಸ್ ಮೆಂಟಲ್ ಹೆಲ್ತ್ ಲಾಂಚ್ಡ್. ನೋಡಿ, ಕೊರೋನಾ ವೈರಸ್ ಇರುವಂತಹ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿರಬಹುದು, ಸಾಕಷ್ಟು ಹೆಚ್ಚಿನ ಸಂಖ್ಯೆಯ ಸೂಸೈಡಲ್ ಅಟೆಂಪ್ಟ್ಸ್ ನಡೀತಾ ಇದ್ದಾವೆ. ಆತ್ಮಹತ್ಯೆ ಆಗ್ತಕ್ಕಂತಹ ಪ್ರಕರಣಗಳು ಜಾಸ್ತಿ ಆಗ್ತಿದ್ದಾವೆ. ಅದೇ ರೀತಿ ಡೊಮೆಸ್ಟಿಕ್ ವೈಲೆನ್ಸ್ ಏನು ಕೌಟುಂಬಿಕ ದೌರ್ಜನ್ಯ ನಡೀತಾ ಇದ್ದಾವೆ. ಸೊ ಮಾನಸಿಕ ಒತ್ತಡ ಜಾಸ್ತಿ ಆಗ್ತಾ ಇದೆ. ಇದು ವಿಶೇಷವಾಗಿ ವಿದ್ಯಾರ್ಥಿಗಳ ಮೇಲೆ ಗಾಢವಾದಂತಹ ಪರಿಣಾಮ ಬೀರ್ತಿದೆ. ಸೊ ಹಾಗಾಗಿ ಅವರು ತಮ್ಮ ಒಂದು ಮೆಂಟಲ್ ಹೆಲ್ತ್ ಅನ್ನ ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಅನ್ನುವಂತಹ ಉದ್ದೇಶದಿಂದ ನಮ್ಮ ಕೇಂದ್ರದ MHRD ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಥವಾ ಕೇಂದ್ರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪೋರ್ಟಲ್ ಅನ್ನ ಜಾರಿಗೆ ತರ್ತಾ ಇದೆ, ಒಂದು ಹೆಲ್ಪ್ ಲೈನ್ ಅನ್ನ ಜಾರಿಗೆ ತರ್ತಾ ಇದೆ. ಅಂಡ್ ಅದರ ಹೆಸರು ಬಹಳ ಪ್ರಮುಖವಾಗುತ್ತೆ. ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು. ಇದು ತುಂಬಾ ಪ್ರಮುಖವಾಗಿರತಕ್ಕಂತಹ ಒಂದು ಏರಿಯಾ. ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಮನೋದರ್ಪಣ್. ಸೊ ದಯವಿಟ್ಟು ನೋಡ್ಕೋಬೇಕಾಗುತ್ತೆ ಎಲ್ಲರೂ. ಮನೋದರ್ಪಣ್ ಅನ್ನುವಂತಹ ಒಂದು ಹೆಲ್ಪ್ ಲೈನ್ ಅನ್ನ ಜಾರಿಗೆ ತರ್ತಾ ಇದ್ದಾರೆ. ಇದು ಕೇವಲ ಹೆಲ್ಪ್ ಲೈನ್ ಅಲ್ಲ ನೋಡಿ, ಈ ಮೂಲಕ ಒಂದು ಉಚಿತ ಸಂಖ್ಯೆಗೆ ನೀವು ಕರೆ ಮಾಡಿಬಿಟ್ಟು ಕೌನ್ಸಿಲರ್ಸ್ಗಳ ಸಹಾಯವನ್ನು ಪಡೆದುಕೊಳ್ಬಹುದು. ನಿಮಗೆ ಮಾನಸಿಕವಾಗಿ ತುಂಬಾ ಸ್ಟ್ರೆಸ್ ಆಗಿದೆ ಅಥವಾ ಒಂದು ಈ ಮೆಂಟಲ್ ಹೆಲ್ತ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಈ ಒಂದು ಗೈಡೆನ್ಸ್ ಅನ್ನ ತೆಗೆದುಕೊಳ್ಬಹುದು. ಅದೇ ರೀತಿ ಅವರು ಆನ್ಲೈನ್ ಅಲ್ಲಿ ಚಾಟ್ ಪ್ಲಾಟ್ಫಾರ್ಮ್ ಅನ್ನ ಕೂಡ ಕೊಟ್ಟಿದ್ದಾರೆ. ಅವರಿಗೆ ಮೆಸೇಜ್ ಅನ್ನ ಮಾಡುವ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೋಬಹುದು. ಇದೇ ರೀತಿ ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಈ ಕೌನ್ಸಿಲರ್ಸ್ ಇರಬಹುದು, ಸೈಕಾಲಜಿಸ್ಟ್ ಇರಬಹುದು, ಅವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಕೂಡ ಅಲ್ಲಿ ಕೊಡಲಾಗಿರುತ್ತೆ. ಇದು ವಿಶೇಷವಾಗಿ ಕಾಲೇಜು, ಶಾಲೆ ಮತ್ತು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡುತ್ತೆ. ಅವರ ಒಂದು ಮೆಂಟಲ್ ಹೆಲ್ತ್ಗೆ ಸಹಾಯ ಮಾಡುತ್ತೆ. ಸೊ ಬಹಳ ಪ್ರಮುಖವಾಗಿರುತ್ತೆ. ಮನೋದರ್ಪಣ ಅಂತ ನೀವು ಬರ್ಕೊಳ್ಳೇಬೇಕಾಗುತ್ತೆ. ಅಂಡ್ ಮನೋದರ್ಪಣ ಅಂದ್ರೆ ಏನು? ಮನೋ ಅಂದ್ರೆ ಮನಸ್ಸು ಅಂತ ಹೇಳಿ, ದರ್ಪಣ ಅಂತ ಹೇಳಿದ್ರೆ ಕನ್ನಡಿ. ನಾವು ಕನ್ನಡದಲ್ಲೂ ಕೂಡ ದರ್ಪಣ ಅಂತ ಕರಿತೀವಿ. ಸೊ ಮನೋದರ್ಪಣ ಅಂತ ಹೇಳಿದ್ರೆ ಮನಸ್ಸಿನ ಕನ್ನಡಿ ಅಂತ ಹೇಳಿ. ಸೊ ಅವರ ಒಂದು ಸಹಾಯಕ್ಕೋಸ್ಕರ ನಮ್ಮ MHRD ಜಾರಿಗೆ ತರ್ತಾ ಇರತಕ್ಕಂಥದ್ದು. ಪರೀಕ್ಷೆಯಲ್ಲಿ ಹೀಗೂ ಕೇಳಬಹುದು, ಯಾವ ಸಚಿವಾಲಯ ಇದನ್ನ ಜಾರಿಗೆ ತರ್ತಾ ಇದೆ? ಇದನ್ನ ಶಿಕ್ಷಣ ಸಚಿವರು ಯಾರು ತರ್ತಾ ಇಲ್ಲ, ಬದಲಾಗಿ ನಮ್ಮ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ, ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇದೆ. ಅಂಡ್ ಇದನ್ನ MHRD ಮಿನಿಸ್ಟರ್ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅವರು ಇದಕ್ಕೆ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದು ಕೂಡ ಎಕ್ಸಾಮ್ನ ದೃಷ್ಟಿಯಿಂದ ಬಹಳ ಪ್ರಮುಖವಾಗುತ್ತೆ. ಈ ರೀತಿ ಮುಂದಿನ ಸುದ್ದಿ ನೋಡೋಣ. ಸುದ್ದಿ ಹೇಳುತ್ತೆ ಹೊಸಬೆಡ್ ಸುರೇಶ್ ಆರ್ಚಿವ್ಸ್ ರಿಲೀಸ್ಡ್. ನೋಡಿ, ಹೊಸಬೆಡ್ ಸುರೇಶ್ ಅಂತ ನೀವು ಕೇಳಿರಬಹುದು ಇವರ ಹೆಸರನ್ನ. ಇವರು ಇತ್ತೀಚೆಗಷ್ಟೇ ಅಂದ್ರೆ ಕಳೆದ ತಿಂಗಳು ಜೂನ್ ನಲ್ಲಿ ಇವರು ಮೃತಪಟ್ಟರು. ಸುಮಾರು 90 ವರ್ಷ ವಯಸ್ಸಾಗಿದ್ದು ಇವರು ಸುಮಾರು 1 ದಶಕಗಳ ಹಿಂದೆ ಸಾಕಷ್ಟು ಆಕ್ಟಿವ್ ಆಗಿದ್ರು, ಸಕ್ರಿಯರಾಗಿದ್ರು. ಮೂಲತಃ ಇವರು ನಮ್ಮ ಕರ್ನಾಟಕದ ಸೂರತ್ಕಲ್ನ ಪ್ರದೇಶದವರು. ಮಂಗಳೂರಿನ ಬಳಿ ಸೂರತ್ಕಲ್ ಬರುತ್ತೆ, ಅಲ್ಲಿನ ಹೊಸಬೆಟ್ಟು ಅನ್ನುವಂತಹ ಗ್ರಾಮದಲ್ಲಿ ಜನಿಸಿದವರು. ಬಟ್ ಹೊಸಬೆಡ್ ಸುರೇಶ್ ಯಾವ ವಿಚಾರಕ್ಕೆ ಪ್ರಸಿದ್ಧಿಯಪ್ಪ ಅಂತ ಹೇಳಿದ್ರೆ ಇವರು ಬಾಂಬೆ ಹೈಕೋರ್ಟ್ ನಲ್ಲಿ ನ್ಯಾಯಾಧೀಶರಾಗಿದ್ರು.
ಜಡ್ಜ್ ಆಫ್ ಬಾಂಬೆ ಹೈಕೋರ್ಟ್. ಅಂಡ್ ಅವರು ನಿವೃತ್ತಿಯಾದ ಬಳಿಕವೂ ಕೂಡ ಸಾಕಷ್ಟು ಖ್ಯಾತಿಯಲ್ಲಿದ್ದರು. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಇವರು ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ವಿಚಾರಣೆಗಳಲ್ಲಿ ತೊಡ್ಕೊಂಡಿದ್ರು, ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ಅಂಡ್ ವಿಶೇಷವಾಗಿ ಈ ಒಂದು ಸಮಿತಿಗಳನ್ನು ರಚನೆ ಮಾಡಲಾಗುತ್ತೆ, ಹ್ಯೂಮನ್ ರೈಟ್ಸ್ ಅಥವಾ ಸಿವಿಲ್ ರೈಟ್ಸ್ ಸಮಿತಿಗಳನ್ನ, ಅದರಲ್ಲಿ ಸಾಕಷ್ಟು ಕಾರ್ಯವನ್ನು ಕೂಡ ಮಾಡಿದ್ರು. ಅಂಡ್ ಎಲ್ಲಕ್ಕಿಂತ ವಿಶೇಷವಾಗಿ 2008ರಲ್ಲಿ ಗೋಧ್ರಾ ಹತ್ಯಾಕಾಂಡ ಮತ್ತು ಗೋಧ್ರೋತ್ತರ ಹತ್ಯಾಕಾಂಡ ಏನು ನಡೆಯುತ್ತೆ, ಅಂದಿನ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಗುಜರಾತ್ನ ಮುಖ್ಯಮಂತ್ರಿ, ಈಗ ಪ್ರೆಸೆಂಟ್ಲಿ ಪ್ರಧಾನಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿ ಅವರು ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಅಂಡ್ ಅವರ ಮೇಲೂ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ವು. ಸೊ ಆ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಹೇಳಿಕೆಗಳನ್ನ ದಾಖಲಿಸುವುದು, ವಿಚಾರಣೆ ಮಾಡುವುದನ್ನ ಹೊಸಬೆಟ್ ಸುರೇಶ್ ಅವರು ಮಾಡಿದ್ರು. ಅಂಡ್ ಇವ್ರ ಬಗ್ಗೆ ಖಂಡಿತ ಪರೀಕ್ಷೆಯಲ್ಲಿ ಪ್ರಶ್ನೆ ಉಂಟಾಗಬಹುದು, ಬಿಕಾಸ್ ಇವರು ಇತ್ತೀಚೆಗಷ್ಟೇ ಮೃತಪಟ್ಟಿದ್ದಾರೆ, ಹಾಗಾಗಿ ಪ್ರಶ್ನೆ ರೈಸ್ ಆಗಬಹುದು. ಅಂಡ್ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ CJP ಎನ್ನುವಂತಹ ಒಂದು ಸಂಘಟನೆ ಇವರು ನಡೆಸಿದಂತಹ ವಿಚಾರಣೆಗಳು ಮತ್ತು ಹೇಳಿಕೆಗಳ ಕುರಿತು ಒಂದು ಸಂಗ್ರಹಣೆಯನ್ನ, ಆರ್ಚಿವ್ಸ್ ಅಂದ್ರೆ ಏನು, ಸಂಗ್ರಹಣೆ ಅಂತೇಳಿ ಒಂದು ಸಂಗ್ರಹಣೆಯನ್ನು ಹೊರಗೆ ತರ್ತಾ ಇದೆ ಇವರ ಒಂದು ಅಧ್ಯಯನದ ಕುರಿತು ಬೆಳಕು ಚೆಲ್ಲಲಿಕ್ಕೆ. ಸೊ ಹಾಗಾಗಿ ಪರೀಕ್ಷೆಯಲ್ಲಿ ಇವರ ಕುರಿತು ಹೆಸರು ರೈಸ್ ಆಗಬಹುದು. ಸೊ ಹೊಸಬೆಟ್ ಸುರೇಶ್ ಬಾಂಬೆ ಹೈಕೋರ್ಟ್ ಜಡ್ಜ್ ಮತ್ತು ಒಬ್ಬ ಈ ಮಾನವ ಹಕ್ಕುಗಳ ಪರವಾದಂತಹ ಒಬ್ಬ ವ್ಯಕ್ತಿ, ಒಬ್ಬ ನ್ಯಾಯಾಂಗಿಕ ಅಧಿಕಾರಿ, ಇದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ಈಗ ನಾವು ಈ CJP ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಇದು ಬಹಳ ಒಂದು ವಿವಾದಾತ್ಮಕ ಆಗಿರತಕ್ಕಂತಹ ಒಂದು ಸಂಘಟನೆ. CJP ಅಂತ ಹೇಳಿದ್ರೆ ಸಿಟಿಜನ್ಸ್ ಫಾರ್ ಜಸ್ಟಿಸ್ ಅಂಡ್ ಪೀಸ್. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಸಿಟಿಜನ್ಸ್ ಫಾರ್ ಜಸ್ಟಿಸ್ ಅಂಡ್ ಪೀಸ್, ಅಥವಾ ಕನ್ನಡದಲ್ಲಿ ಈ ನ್ಯಾಯ ಮತ್ತು ಶಾಂತಿಗಾಗಿ ನಾಗರಿಕರು ಅನ್ನುವಂತಹ ಒಂದು ಸಂಘಟನೆ. ಅದರ ಹೆಸರು ಹೇಳುವಂತೆ ನ್ಯಾಯ ಮತ್ತು ಶಾಂತಿ ನಮಗೆ ಬೇಕು ಅಂತ ಹೇಳಿ ಹೋರಾಟ ಮಾಡುವಂತಹ ಒಂದು ಗುಂಪಿನ ಒಂದು ಸಂಘಟನೆ ಇದು. ಅಂಡ್ ಪ್ರಸಕ್ತವಾಗಿ ಈ ಸಂಘಟನೆಯ ಸೆಕ್ರೆಟರಿ ಅಥವಾ ಇದರ ಕಾರ್ಯದರ್ಶಿ ಯಾರಪ್ಪ ಅಂತ ಹೇಳಿದ್ರೆ ಖ್ಯಾತ ಮಾನವ ಹಕ್ಕುಗಳ ಹೋರಾಟಗಾರ್ತಿ ತೀಸ್ತಾ ಸೆತಲ್ವಾಡ್. ದಯವಿಟ್ಟು ಇವರ ಹೆಸರು ನೋಟ್ ಮಾಡ್ಕೋಬೇಕಾಗುತ್ತೆ. ಪದೇ ಪದೇ ಇವರ ಕುರಿತಾಗಿ ಪರೀಕ್ಷೆಗಳಲ್ಲಿ ಕೇಳಿರ್ತಾರೆ, ಅದೇ ರೀತಿ ನಿಮಗೆ ಪತ್ರಿಕೆಗಳಲ್ಲಿ ಇವರ ಕುರಿತು ಸುದ್ದಿ ಬರ್ತಾ ಇರುತ್ತೆ. ತೀಸ್ತಾ ಸೆತಲ್ವಾಡ್ ಅಂತ ಹೇಳಿದ್ರೆ ನಮ್ಮ ದೇಶದ ಒಬ್ಬ ಅತ್ಯುನ್ನತ ಈ ಮಾನವ ಹಕ್ಕುಗಳ ಹೋರಾಟಗಾರ್ತಿ. ಇವರು ಒರಿಜಿನಲಿ ಗುಜರಾತ್ ರಾಜ್ಯದವರೇ. ಬಟ್ ತೀಸ್ತಾ ಸೆತಲ್ವಾಡ್ ಯಾಕಪ್ಪ ಫೇಮಸ್ ಅಂತ ಹೇಳಿದ್ರೆ ಇವರು ವಿಶೇಷವಾಗಿ 2002ರ ಗೋಧ್ರಾ ಹತ್ಯಾಕಾಂಡ ಏನಾಗುತ್ತೆ ಅದರ ವಿಕ್ಟಿಮ್ಸ್ ಏನಿದ್ದಾರೆ, ಸೊ ಅವರ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಂಡ್ 2002ರಲ್ಲಿ ಈ CJP ಹುಟ್ಟು ಹಾಕಿದ್ದು ಕೂಡ ಇದೇ ಕಾರಣದಿಂದ. ಏನು ಗೋಧ್ರಾ ಹತ್ಯಾಕಾಂಡದಲ್ಲಿ ಏನು ವಿಕ್ಟಿಮ್ಸ್ ಇರ್ತಾರೆ ಅವರ ಪರವಾಗಿ ಹೋರಾಟ ಮಾಡಲಿಕ್ಕೆ ಈ CJP ಅಥವಾ ಸಿಟಿಜನ್ಸ್ ಫಾರ್ ಜಸ್ಟಿಸ್ ಅಂಡ್ ಪೀಸ್ ಅನ್ನು ಹುಟ್ಟಾಕಲಾಯಿತು. ಅಂಡ್ ಇವರ ಒಂದು ವಾದ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಕೂಡ ಅದರಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಇನ್ಕ್ಲೂಡ್ ಮಾಡಬೇಕು, ಅವರನ್ನು ಕೂಡ ಈ ಒಂದು ಹತ್ಯಾಕಾಂಡದ ಕೇಸ್ನಲ್ಲಿ ವಿಚಾರಣೆಗೆ ಒಳಪಡಿಸಬೇಕು ಅನ್ನೋದು ಈ ತೀಸ್ತಾ ಸೆತಲ್ವಾಡ್ ಮತ್ತು ಅವರ CJP ಸಂಘಟನೆಯ ಒಂದು ವಾದವಾಗಿರುತ್ತೆ. ಅಂಡ್ ತೀಸ್ತಾ ಅವರು ಮತ್ತೆ ಯಾಕೆ ಫೇಮಸ್ ಅಪ್ಪ ಅಂತ ಹೇಳಿದ್ರೆ ಇವ್ರು ಮೂಲತಃ MC ಸೆತಲ್ವಾಡ್ ಅವರ ಮೊಮ್ಮಗಳು, ಗ್ರ್ಯಾಂಡ್ ಡಾಟರ್ ಆಫ್ MC ಸೆತಲ್ವಾಡ್. MC ಸೆತಲ್ವಾಡ್ ಅಂದ ತಕ್ಷಣ ನಿಮಗೆ ಗೊತ್ತಾಗಬೇಕು, ಇದೊಂದು ಸ್ಟ್ಯಾಟಿಕಲ್ GK ಕ್ವೆಶನ್. ನಿಮಗೆ ಹಿಂದೆ ಕೂಡ ಬಹಳ ಬಾರಿ ಪರೀಕ್ಷೆಯಲ್ಲಿ ಕೇಳಿರಬಹುದು. ಯಾರಪ್ಪ MC ಸೆತಲ್ವಾಡ್ ಅಂತ ಹೇಳಿದ್ರೆ 1950ನೇ ಇಸ್ವಿಯಿಂದ 63ನೇ ಇಸ್ವಿವರೆಗೂ ಕೂಡ ನಮ್ಮ ದೇಶದ ಅಟಾರ್ನಿ ಜನರಲ್ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದಂತಹ ಒಬ್ಬ ಹಿರಿಯ ನ್ಯಾಯವಾದಿ MC ಸೆತಲ್ವಾಡ್. ಅಂಡ್ ಅವರ ಮೊಮ್ಮಗಳು ಈ ತೀಸ್ತಾ ಸೆತಲ್ವಾಡ್. ಸೊ MC ಸೆತಲ್ವಾಡ್ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ, ಬಿಕಾಸ್ ಭಾರತ ದೇಶದ ಮೊಟ್ಟ ಮೊದಲ ಅಟಾರ್ನಿ ಜನರಲ್ ಕೂಡ ಇವರೇ. ಅದೇ ರೀತಿ ನಮ್ಮ ದೇಶದ ಅತ್ಯಂತ ದೀರ್ಘಕಾಲೀನ ಅಟಾರ್ನಿ ಜನರಲ್ ಕೂಡ MC ಸೆತಲ್ವಾಡ್ ಅವರೇ. ಸುಮಾರು 13 ವರ್ಷಗಳ ಕಾಲ ಇವರು ಅಟಾರ್ನಿ ಜನರಲ್ ಆಗಿರ್ತಾರೆ. ಅಟಾರ್ನಿ ಜನರಲ್ ಬಗ್ಗೆ ಅಂತೂ ನಿಮಗೆ ಹಿಂದಿನ ಕ್ಲಾಸ್ಗಳಲ್ಲಿ ಹೇಳಿದ್ದೇನೆ, ಅವರು ಯಾವ ರೀತಿ ನಮ್ಮ ದೇಶದ ಅತ್ಯುನ್ನತ ನ್ಯಾಯಾಂಗಿಕ ಅಧಿಕಾರಿಯಾಗಿರ್ತಾರೆ ಅಂತ ಹೇಳಿ. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ಪ್ರಸಕ್ತವಾಗಿ ಯಾರು ಅಟಾರ್ನಿ ಜನರಲ್ ಅಂತ ಕೂಡ ಬಹಳ ಇಂಪಾರ್ಟೆಂಟ್, KK ವೇಣುಗೋಪಾಲ್ ಅವರು ಪ್ರಸಕ್ತವಾಗಿ ಅಟಾರ್ನಿ ಜನರಲ್. ಅಂಡ್ ಅವರಿಗೂ ಕೂಡ 1 ವರ್ಷ ಎಕ್ಸ್ಟೆನ್ಷನ್ ಅನ್ನು ಕೊಡಲಾಗಿದೆ. ಇನ್ನೂ ಒಂದು ವರ್ಷ ಅವರು ನಮ್ಮ ದೇಶದ ಅಟಾರ್ನಿ ಜನರಲ್ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ. ಸೊ ಹೊಸಬೆಟ್ ಸುರೇಶ್ ಅವರು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಮುಂದಿನ ಸುದ್ದಿ ನೋಡೋಣ. ಸುದ್ದಿ ಹೇಳುತ್ತೆ ಅಮರ್ನಾಥ್ ಯಾತ್ರಾ ಕ್ಯಾನ್ಸಲ್ಡ್. ನೋಡಿ, ಈ ಬಾರಿ ಅಮರ್ನಾಥ್ ಯಾತ್ರೆಯನ್ನು ಕ್ಯಾನ್ಸಲ್ ಮಾಡಿದ್ದೀವಿ ಅಂತೇಳಿ ಫೈನಲ್ ಆಗಿ ಒಂದು ಡಿಸಿಷನ್ ಹೊರಗೆ ಬಿದ್ದಿದೆ. ಬಿಕಾಸ್ ಕೊರೋನಾ ವೈರಸ್ ಇರುವ ಕಾರಣದಿಂದ ನಮ್ಮ ದೇಶದ ಪ್ರಖ್ಯಾತ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕ್ಯಾನ್ಸಲ್ ಮಾಡ್ತಾ ಬರಲಾಯಿತು. ಎಲ್ಲದಕ್ಕಿಂತ ಮೊದಲನೇದಾಗಿ ನಿಮಗೆ ಪುರಿಯ ಜಗನ್ನಾಥ ರಥಯಾತ್ರೆ ಕ್ಯಾನ್ಸಲ್ ಆಯಿತು. ಅದಾದ್ಮೇಲೆ ಇಡೀ ಉತ್ತರ ಭಾರತಾದ್ಯಂತ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಕನ್ವರ್ ಯಾತ್ರೆ ಕೂಡ ಬ್ಯಾನ್ ಆಯಿತು. ಹೀಗೆ ಬೇರೆ ಬೇರೆ ಈ ಒಂದು ರಥಯಾತ್ರೆಗಳಿರಬಹುದು, ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು ಬ್ಯಾನ್ ಆಗ್ತಾ ಇದ್ದಾವೆ. ಅಂಡ್ ಈಗ ಈ ಅಮರ್ನಾಥ್ ರಥಯಾತ್ರೆಯನ್ನು ಕೂಡ ರದ್ದು ಮಾಡಿಬಿಟ್ಟು ಆದೇಶವನ್ನು ಹೊರಡಿಸಲಾಗಿದೆ. ಅಂಡ್ ಈ ಒಂದು ನಿರ್ಣಯವನ್ನು ಯಾರು ಕೈಗೊಂಡಿದ್ದಾರೆ ಅಂತ ಕೂಡ ಬಹಳ ಪ್ರಮುಖವಾಗುತ್ತೆ. ನಿಮಗೆ ಕಾಣಿಸ್ತಾ ಇದೆ, ಇದರ ಹೆಸರು ಕೂಡ ಸಣ್ಣದಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ, SASB. ನೀವು ನೋಡ್ತಿರೋ ರೀತಿ ಶ್ರೀ ಅಮರ್ನಾಥ್ ಜಿ ಶ್ರೈನ್ ಬೋರ್ಡ್. ಶ್ರೀ ಅಮರ್ನಾಥ್ ಜಿ ಶ್ರೈನ್ ಬೋರ್ಡ್ ಅಂದ್ರೆ ಈ ಅಮರ್ನಾಥ್ ಏನು ಧಾರ್ಮಿಕ ಕ್ಷೇತ್ರ ಇದೆ ಅದನ್ನ ಮ್ಯಾನೇಜ್ ಮಾಡ್ತಕ್ಕಂತಹ ಒಂದು ಮಂಡಳಿ, ಇದನ್ನ SASB ಅಂತ ಕರೆಯಲಾಗುತ್ತೆ. ಅಂಡ್ ಯಾವಾಗಲೂ ಕೂಡ ಇದರ ಮುಖ್ಯಸ್ಥರು ಯಾರು ಅಂತ ಹೇಳಿದ್ರೆ ನೀವು ನೋಡ್ತಾ ಇದ್ದೀರಾ, ಆ ಒಂದು ರಾಜ್ಯದ ಮುಖ್ಯಸ್ಥರೇ ಇದರ ಮುಖ್ಯಸ್ಥರಾಗಿರ್ತಾರೆ. ಪ್ರಸಕ್ತವಾಗಿ ಅದಕ್ಕಿಂತ ಮುಂಚೆ ಒಂದು ಮಾತು ನಿಮ್ಗೆ ಗೊತ್ತಿರಬೇಕು, ಅದೇನಪ್ಪ ಅಂತ ಹೇಳಿದ್ರೆ ಅಮರ್ನಾಥ್ ರಥಯಾತ್ರಾ ಯಾವ ರಾಜ್ಯದಲ್ಲಿ ನಡೆಯುತ್ತೆ.
ಸೊ ಬಹಳ ಜನ ಕನ್ಫ್ಯೂಷನ್ ಮಾಡ್ಕೊಂತಾರೆ. ಅಮರನಾಥ್ ಅಂದ ತಕ್ಷಣ ಇದು ಯಾವುದೋ ಹಿಮಾಚಲ್ ಪ್ರದೇಶ, ಉತ್ತರಾಖಂಡ್ ಎಲ್ಲ ಅನ್ಕೊಂಡ್ಬಿಡ್ತಾರೆ, ಯಾವ ರೀತಿ ಹರಿದ್ವಾರ ಎಲ್ಲ ಇದೆ ಆ ರೀತಿ ಅನ್ಕೊಂತಾರೆ. ಬಟ್ ಬೇಸಿಕಲಿ ಅಮರನಾಥ್ ರಥಯಾತ್ರಾ ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆತಕ್ಕಂತಹ ಒಂದು ಧಾರ್ಮಿಕ ಕಾರ್ಯಕ್ರಮ, ಹಿಂದೂಗಳ ಒಂದು ಧಾರ್ಮಿಕ ಯಾತ್ರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುತ್ತೆ. ಅದರಲ್ಲೂ ಜಮ್ಮು ಕಾಶ್ಮೀರದ ಅನಂತ್ನಾಗ್ ಅನ್ನುವಂತಹ ಡಿಸ್ಟ್ರಿಕ್ಟ್ ನಲ್ಲಿ. ಅನಂತ್ನಾಗ್ ನೋಡಿ ಬಹಳ ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಬಿಕಾಸ್ ಅನಂತ್ನಾಗ್ ಅಂತಕ್ಕಂಥದ್ದು ಸಾಕಷ್ಟು ಪ್ರತ್ಯೇಕವಾದಿಗಳು ಮತ್ತು ಭಯೋತ್ಪಾದಕರ ಒಂದು ತಾಣವಾಗಿದೆ. ಅಂತಹ ಒಂದು ಸನ್ನಿವೇಶದಲ್ಲೂ ಕೂಡ ಅಮರನಾಥ್ ರಥಯಾತ್ರೆ ನಡೆಯುತ್ತೆ ಅಂದ್ರೆ ನಮ್ಮ ರಕ್ಷಣಾ ಪಡೆಗಳಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕಾಗುತ್ತೆ. ಸೊ ಈ ಬಾರಿ ಅನಂತ್ನಾಗ್ ನಡಿಬೇಕಾಗಿತ್ತು, ಬಟ್ ಆ ರಥಯಾತ್ರೆಯನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಅದಕ್ಕೆ ಕಾರಣ ಈ ಕೊರೋನಾ ವೈರಸ್. ಅಂಡ್ ಇಲ್ಲಿ ಮತ್ತೊಂದು ನೋಡ್ತಾ ಇದ್ದೀರಾ, ನಾನು ಆಗ್ಲೇ ಹೇಳಿದೆ SASBಯ ಮುಖ್ಯಸ್ಥರು ಯಾರಪ್ಪ ಅಂತ ಹೇಳಿದ್ರೆ ಆ ಒಂದು ರಾಜ್ಯದ ಲೀಡರ್ ಮುಖ್ಯಸ್ಥರಾಗಿರ್ತಾರೆ. ಅಂಡ್ ಪ್ರಸಕ್ತವಾಗಿ ಜಮ್ಮು ಮತ್ತು ಕಾಶ್ಮೀರದ ಮುಖ್ಯಸ್ಥರು ಯಾರು ಅಂತ ಹೇಳಿದ್ರೆ ಲೆಫ್ಟಿನೆಂಟ್ ಗವರ್ನರ್ LG ಇರ್ತಾರೆ ಅಲ್ಲಿ. ಸೊ LG ಯಾರು ಅಂತ ಹೇಳಿದ್ರೆ ಗಿರೀಶ್ ಚಂದ್ರ ಮುರ್ಮು, GC ಮುರ್ಮು ಅವರು. ಸೊ ಅವರು ಪ್ರಸಕ್ತವಾಗಿ ಅಲ್ಲಿನ ಒಂದು ಅಡ್ಮಿನಿಸ್ಟ್ರೇಟರ್ ಆಗಿದ್ದಾರೆ. ಅವರೇ ಈ SASBನ ಮುಖ್ಯಸ್ಥರು ಕೂಡ ಆಗಿದ್ದಾರೆ. ಪರೀಕ್ಷೆಯಲ್ಲಿ ಟ್ವಿಸ್ಟ್ ಮಾಡ್ಬಿಟ್ಟು ಹೀಗೂ ಕೇಳಬಹುದು, ಇತ್ತೀಚೆಗಷ್ಟೇ ಅಮರನಾಥ್ ರಥಯಾತ್ರೆಯನ್ನು ಕ್ಯಾನ್ಸಲ್ ಮಾಡಿದಂತಹ ಶ್ರೀ ಅಮರನಾಥ್ ಜಿ ಏನು ಶ್ರೈನ್ ಬೋರ್ಡ್ ಅದರ ಚೇರ್ಮನ್ ಯಾರು ಅಂತ ಕೂಡ ಕೇಳಬಹುದು. ಸರಿಯಾದ ಉತ್ತರ GC ಮುರ್ಮು ಆಗಿರುತ್ತೆ. ಬಹಳ ಸಿಂಪಲ್. ಅಂಡ್ ಇಲ್ಲಿ ಮುರ್ಮು ಅಂತ ಕೂಡ ನೋಡ್ತಾ ಇದ್ದೀರಾ ನೋಡಿ, ಮುರ್ಮು ಅಂತ ಬೇರೆ ಬೇರೆ ಕಡೆ ಕೇಳ್ತಾ ಇರ್ತಾರೆ. ಕೆಲವು ಪ್ರಖ್ಯಾತ ವ್ಯಕ್ತಿಗಳು ಈ ಒಂದು ಸರ್ನೇಮನ್ನು ಇಟ್ಕೊಂಡಿರ್ತಾರೆ. ಇದನ್ನು ಕೂಡ ಸ್ವಲ್ಪ ತಿಳ್ಕೊಂಬೋಣ. ಇತ್ತೀಚೆಗಷ್ಟೇ ಒಡಿಶಾದಿಂದ ಚಂದ್ರಾಣಿ ಮುರ್ಮು ಅನ್ನುವಂತಹ ಒಬ್ಬ ಯುವತಿಯ ಬಗ್ಗೆ ಸಾಕಷ್ಟು ಸುದ್ದಿ ಬಂದಿತ್ತು 2019ರಲ್ಲಿ. ಅವರು ನಮ್ಮ ದೇಶದ ಅತ್ಯಂತ ಕಿರಿಯ ಲೋಕಸಭಾ ಸದಸ್ಯರಾಗಿ ಕೂಡ ಒಂದು ಹೆಗ್ಗಳಿಕೆಯನ್ನು ಹೊಂದಿದ್ದಾರೆ. ಕೇವಲ 26 ವರ್ಷ ವಯಸ್ಸಾಗಿತ್ತು ಅವರಿಗೆ. ಅಂಡ್ ಅವರು ಈ ಲೋಕಸಭಾ ಚುನಾವಣೆಯಲ್ಲಿ ಜಯಶೀಲರಾಗ್ಬಿಟ್ಟು ಏನು ಬಿಜು ಜನತಾದಳ ಪಕ್ಷ BJD ಪಕ್ಷದವರು ಚಂದ್ರಾಣಿ ಮುರ್ಮು ಅವರು ಕೂಡ ಗೊತ್ತಿರಬೇಕಾಗತ್ತೆ. ಅಂಡ್ ಮುರ್ಮು ಅಂದ್ರೆ ಬೇಸಿಕಲಿ ನಾವೇನು ಸಂತಾಳೀಸ್ ಟ್ರೈಬ್ ಅಂತ ಕರಿತೀವಿ, ಸಂತಾಳ್ ಅಂತಕ್ಕಂತಹ ಒಂದು ಬುಡಕಟ್ಟು ಜನಾಂಗ ಬರುತ್ತೆ. ಇದು ಬೇಸಿಕಲಿ ಒಡಿಶಾ ಇರಬಹುದು, ಬಿಹಾರ್ ಇರಬಹುದು, ಅದೇ ರೀತಿ ಪಶ್ಚಿಮ ಬಂಗಾಳ, ಈ ರಾಜ್ಯಗಳಲ್ಲಿ ಮೇಜರ್ ಆಗಿ ಕಂಡುಬರ್ತಕ್ಕಂತಹ ಒಂದು ಬುಡಕಟ್ಟು ಜನಾಂಗ ಅಥವಾ ಒಂದು ಟ್ರೈಬಲ್ ಕಮ್ಯುನಿಟಿ ಸಂತಾಲ್ಸ್ ಅಂತ ಹೇಳಿ. ಸೊ ಆ ಸಂತಾಳ್ ಅನ್ನುವಂತಹ ಜನಾಂಗದಲ್ಲಿ ಈ ಮುರ್ಮು ಅಂತಕ್ಕಂತಹ ಒಂದು ಸರ್ನೇಮನ್ನ ಇಟ್ಕೊಂತಾರೆ. ಸೊ ಇದು ನಿಮಗೆ ಜಸ್ಟ್ ಗೊತ್ತಿರಬೇಕಾಗುತ್ತೆ. ಬಿಕಾಸ್ ನೀವು ಆ ಸರ್ನೇಮನ್ನ ನೋಡ್ಬಿಟ್ಟು ಇವರು ಯಾವ ರಾಜ್ಯಕ್ಕೆ ಸೇರಿದವರು ಇರಬಹುದು ಅಂತೆಲ್ಲ, ನೀವು ಯಾವ ಒಂದು ಟ್ರೈಬ್ಗೆ ಸೇರಿದವರು ಅನ್ನೋದು ನೀವು ಗುರುತಿಸಬಹುದಾಗುತ್ತೆ. ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಇಲ್ಲಿ ನಿಮಗೆ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಮೊದಲನೇ ಪ್ರಶ್ನೆ ಹೇಳುತ್ತೆ, ಮಧುಬಾಬು ಪಿಂಚಣಿ ಯೋಜನೆ ಜುಲೈ 2020 ಅಡಿಯಲ್ಲಿ ಯಾವ ರಾಜ್ಯ ಸರ್ಕಾರವು ಮಂಗಳಮುಖಿ ಸಮುದಾಯವನ್ನ ಸೇರಿಸಿದೆ? ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗುತ್ತೆ ನೋಡಿ. ಈ ಮಧುಬಾಬು ಪಿಂಚಣಿ ಯೋಜನೆ ಅಥವಾ ಪೆನ್ಷನ್ ಸ್ಕೀಮ್ ಏನಿದೆ, ಇದು ಇತ್ತೀಚೆಗೆ ಜಾರಿಗೆ ತಂದಿರತಕ್ಕಂಥದ್ದಲ್ಲ, ಬಹಳ ಹಿಂದಿನಿಂದಲೂ ಕೂಡ ಅಸ್ತಿತ್ವದಲ್ಲಿದ್ದು. ಬಟ್ ಇತ್ತೀಚೆಗೆ ಯಾಕೆ ಸುದ್ದಿ ಇದೆ ಅಂತ ಹೇಳಿದ್ರೆ, ನೀವು ನೋಡ್ತಿರೋ ರೀತಿ ಮಂಗಳಮುಖಿ ಸಮುದಾಯವನ್ನು ಕೂಡ ಇದರಲ್ಲಿ ಆಡ್ ಮಾಡಲಾಯಿತು. ಮಂಗಳಮುಖಿ ಅಂದ್ರೆ ಕೂಡ ನೀವು ಕೇಳಿರ್ತೀರಾ, ಟ್ರಾನ್ಸ್ಜೆಂಡರ್ಸ್ ಕಮ್ಯುನಿಟಿ, LGBTQ ಅಂತ ನಾವೇನು ಕರಿತೀವಿ, LGBTQ ಅಥವಾ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಅಂತ ಏನು ಕರಿತೀವಿ, ಮಂಗಳಮುಖಿ, ಆ ಒಂದು ಸಮುದಾಯಕ್ಕೆ ಕೂಡ ಈ ಪಿಂಚಣಿ ವ್ಯವಸ್ಥೆಯನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿ ಅಲ್ಲಿನ ಸರ್ಕಾರ ತೀರ್ಮಾನ ಮಾಡಿತು. ಇದುವರೆಗೂ ಕೂಡ ಇದು ಕೇವಲ ವೃದ್ಧರು ಮತ್ತು ಅಂಗವಿಕಲರಿಗೆ ಮಾತ್ರ ಇದ್ದು, ಅವರಿಗೆ ಒಂದು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಆಗಿತ್ತು. ಬಟ್ ಈಗ ಅದನ್ನ ಈ ಮಂಗಳಮುಖಿಯರಿಗೂ ಕೂಡ ಒಂದು ವಿಸ್ತರಿಸಲಾಗಿದೆ. ಸೊ ಯಾವ ರಾಜ್ಯ ಸರ್ಕಾರ ಇದನ್ನು ಜಾರಿಗೆ ತಂದಿದೆ ಅನ್ನೋದು ಬಹಳ ಪ್ರಮುಖವಾಗುತ್ತೆ. ಇದಕ್ಕೆ ಸೇರಿದ ಉತ್ತರ ಆಪ್ಷನ್ ಡಿ, ಒಡಿಶಾ. ಈಗ ತಾನೇ ಒಡಿಶಾದ ಚಂದ್ರಾಣಿ ಮುರ್ಮು ಅವ್ರ ಬಗ್ಗೆ ಮಾತಾಡ್ತಾ ಇದೆ. ಅಂಡ್ ಈ ಒಂದು ಮಧುಬಾಬು ಪಿಂಚಣಿ ಯೋಜನೆ ಜಾರಿಗೆ ತಂದಿರತಕ್ಕಂತಹದ್ದು ಒಡಿಶಾ ರಾಜ್ಯ. ಅಂಡ್ ಅದರ ರಾಜಧಾನಿ ಭುವನೇಶ್ವರ್ ಮತ್ತು ಅಲ್ಲಿನ ಮುಖ್ಯಮಂತ್ರಿ ಅದೇ ಬಿಜು ಜನತಾದಳ ಪಕ್ಷದ ನವೀನ್ ಪಟ್ನಾಯಕ್. ಬಿಜು ಪಟ್ನಾಯಕ್ ಅವರ ಪುತ್ರ ನವೀನ್ ಪಟ್ನಾಯಕ್ ಅದರ ಅಲ್ಲಿನ ಮುಖ್ಯಮಂತ್ರಿ ಆಗಿದ್ದಾರೆ. ಅದೇ ರೀತಿ ಎರಡನೇ ಪ್ರಶ್ನೆ ನೋಡೋಣ. ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ 3ನೇ G20 ಹಣಕಾಸು ಮಂತ್ರಿಗಳು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗವಹಿಸಿದ್ದರು. ಈ ಸಭೆಯನ್ನ ಯಾವ ದೇಶ ಆಯೋಜಿಸಿದ್ದು? ಇದು ಕೂಡ ಪರೀಕ್ಷೆಯಲ್ಲಿ ಪ್ರಮುಖವಾದಂತಹ ಪ್ರಶ್ನೆ ಆಗಬಹುದು. ಇದಕ್ಕೆ ಆನ್ಸರ್ ಬಹಳ ಸಿಂಪಲ್. ಬಿಕಾಸ್ ಪ್ರಸಕ್ತವಾಗಿ G20ಯ ಅಧ್ಯಕ್ಷರು ಯಾರು, G20ಯ ಪ್ರೆಸಿಡೆಂಟ್ಶಿಪ್ ಯಾವ ದೇಶದ ಬಳಿ ಇದೆ ಅಂತ ಹೇಳಿದ್ರೆ ಸೌದಿ ಅರೇಬಿಯಾ. ಸೊ ಸೌದಿ ಅರೇಬಿಯಾದ ರಾಜ ಸಲ್ಮಾನ್ ಅವರು ಪ್ರಸಕ್ತವಾಗಿ G20ಯ ಪ್ರೆಸಿಡೆಂಟ್ ಆಗಿದ್ದಾರೆ. ಇದೊಂದು ರೋಲಿಂಗ್ ಪ್ರೆಸಿಡೆನ್ಸಿ ಆಗಿರುತ್ತೆ. ಪ್ರತಿ ವರ್ಷ ಬೇರೆಯವರನ್ನ ಪ್ರೆಸಿಡೆಂಟ್ ಮಾಡ್ತಾ ಹೋಗ್ತಾರೆ. ಯಾವ ದೇಶದ ಬಳಿ ಅದರ ಅಧ್ಯಕ್ಷತೆ ಇದೆಯೋ ಆ ದೇಶದಲ್ಲಿ G20 ಶೃಂಗಸಭೆಯನ್ನ ಆಯೋಜನೆ ಮಾಡಲಾಗುತ್ತೆ. ಅಂಡ್ ಅದರಂತೆ ಈ ಬಾರಿ ಆಪ್ಷನ್ ಸಿ, ಸೌದಿ ಅರೇಬಿಯಾದಲ್ಲಿ ಈ ಒಂದು G20 ಒಂದು ಸಭೆಗಳನ್ನ ಆಯೋಜನೆ ಮಾಡಲಾಗಿತ್ತು. ಇತ್ತೀಚೆಗಷ್ಟೇ ಈ ವರ್ಷದ ಶುರುವಿನಲ್ಲಿ ರಿಯಾದ್, ಸೌದಿ ಅರೇಬಿಯಾದ ಕ್ಯಾಪಿಟಲ್ ಸಿಟಿ ರಿಯಾದ್ನಲ್ಲಿ ಈ ಒಂದು G20 ಸಮಿಟ್ ಆಯೋಜನೆಗೊಂಡಿದ್ದು. ಅಂಡ್ ಇವಾಗ ಯಾವ ಸಮಿಟ್ ಅಪ್ಪ ಅಂತ ಹೇಳಿದ್ರೆ, ಇದು ದೊಡ್ಡ G20 ಶೃಂಗಸಭೆ ಅಲ್ಲ, ಬದಲಾಗಿ G20ಯ ಹಣಕಾಸು ಮಂತ್ರಿಗಳ ಸಭೆ, ಫೈನಾನ್ಸ್ ಮಿನಿಸ್ಟರ್ಸ್ ಮೀಟ್ ಅಂತ ಕರಿಬಹುದು. ಅಂಡ್ G20 ಬಗ್ಗೆ ಅಂತೂ ನಿಮಗೆಲ್ಲ ಗೊತ್ತಿದೆ. G20 ಅಂತ ಹೇಳಿದ್ರೆ ಗ್ರೂಪ್ ಆಫ್ 20, ಪ್ರಪಂಚದ 20 ದೊಡ್ಡ ಬಲಶಾಲಿ ಆರ್ಥಿಕತೆಗಳು ಸೇರ್ಕೊಂಡು ಮಾಡ್ಕೊಂಡಿರ್ತಕ್ಕಂಥ ಒಂದು ಗ್ರೂಪ್. ಅದನ್ನ G20 ಅಂತ ಕರಿತೀವಿ. ಯಾವ ರೀತಿ ನಿಮಗೆ G7 ಎಲ್ಲ ಬರುತ್ತೋ ಅದೇ ರೀತಿ G20 ಕೂಡ ಒಂದು ಪ್ರಬಲವಾದಂತಹ ಒಂದು ಸಂಘಟನೆ. ಅದರಲ್ಲಿ ಭಾರತವೂ ಕೂಡ ಸದಸ್ಯವಾಗಿದೆ. ಅಂಡ್ ಹಾಗಾಗಿ ಭಾರತದಿಂದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಫೈನಾನ್ಸ್ ಮಿನಿಸ್ಟರ್ಸ್ ಮೀಟನ್ನ ಭಾರತದಿಂದ ರೆಪ್ರೆಸೆಂಟ್ ಮಾಡಿದ್ರು. ಅಂಡ್ ಯಾವ ದೇಶ ಹೋಸ್ಟ್ ಮಾಡಿತ್ತು ಅಂತ ಹೇಳಿದ್ರೆ ಸೌದಿ ಅರೇಬಿಯಾ. ಅಂಡ್ ಆಬ್ವಿಯಸ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ನ ಮೂಲಕ ನಡೀತು. ಅಂಡ್ ಸೌದಿ ಅರೇಬಿಯಾದ ಕರೆನ್ಸಿ ನೋಡ್ತಾ ಇದ್ದೀರಾ, ಸೌದಿ ರಿಯಾಲ್, ಅಲ್ಲಿನ ರಾಜಧಾನಿ ರಿಯಾದ್. ರೀತಿ ಮೂರನೇ ಪ್ರಶ್ನೆ ನೋಡೋಣ.
ಪ್ರಶ್ನೆ ಹೇಳುತ್ತೆ, ಕರೂರ್ ವೈಶ್ಯ ಬ್ಯಾಂಕ್ನ MD ಮತ್ತು CEO ಆಗ್ಬಿಟ್ಟು ಯಾರು ನೇಮಕಗೊಂಡಿದ್ದಾರೆ? ಇದು ಕೂಡ ಪರೀಕ್ಷೆಯಲ್ಲಿ ಪ್ರಶ್ನೆ ಆಗಬಹುದು. ವಿಶೇಷವಾಗಿ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಬ್ಯಾಂಕಿಂಗ್ ಸೆಕ್ಟರ್ ವಿದ್ಯಾರ್ಥಿಗಳಿಗೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕರೂರ್ ವೈಶ್ಯ ಬೇಸಿಕಲಿ ಒಂದು ತಮಿಳುನಾಡು ಮೂಲದ ಬ್ಯಾಂಕ್ ಆಗಿದೆ. ಇದು ನ್ಯಾಷನಲೈಸ್ಡ್ ಬ್ಯಾಂಕ್ ಏನಲ್ಲ, ಇವತ್ತಿಗೂ ಕೂಡ ಒಂದು ಖಾಸಗಿ ಕಮರ್ಷಿಯಲ್ ಬ್ಯಾಂಕ್, ಬಟ್ ಇದು ಶೆಡ್ಯೂಲ್ಡ್ ಬ್ಯಾಂಕ್. ನಮ್ಮ RBI ಆಕ್ಟ್ 1934ನ ಶೆಡ್ಯೂಲ್ 2 ಎರಡನೇ ಶೆಡ್ಯೂಲ್ನ ಅನುಸೂಚಿ ಅಡಿಯಲ್ಲಿ ಬರುತ್ತೆ. ಸೊ ಹಾಗಾಗಿ ಒಂದು ಶೆಡ್ಯೂಲ್ಡ್ ಬ್ಯಾಂಕ್ ಮತ್ತು ಒಂದು ಪ್ರೈವೇಟ್ ಬ್ಯಾಂಕ್ ಅಂತ ಕರೀಬಹುದು. ಇದರ ಹೊಸ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಗ್ಬಿಟ್ಟು ಯಾರು ಅಧಿಕಾರವನ್ನು ಸ್ವೀಕರಿಸಿಕೊಂಡಿದ್ದಾರೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ರಮೇಶ್ ಬಾಬು ಬೊಡ್ಡು ಅವರು. ಸೊ ಖಂಡಿತ ಈ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಇದರ ಕುರಿತು ಪ್ರಶ್ನೆ ಕೇಳಬಹುದು. ಅಂಡ್ ಈ ಕರೂರ್ ವೈಶ್ಯ ಬ್ಯಾಂಕ್ನ ಕೇಂದ್ರ ಕಚೇರಿಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ ತಮಿಳುನಾಡು ರಾಜ್ಯದ ಕರೂರ್ನಲ್ಲಿ ಬರುತ್ತೆ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಬಹುದು. 4ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ನಾಗರಿಕ ಹಕ್ಕುಗಳ ಚಳವಳಿಯ ಪ್ರವರ್ತಕ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಜಾನ್ ಲೂಯಿಸ್ ಯಾವ ದೇಶಕ್ಕೆ ಸೇರಿದವರು? ನೋಡಿ, ಇತ್ತೀಚೆಗಷ್ಟೇ ಒಬ್ಬ ವ್ಯಕ್ತಿ ಜಾನ್ ಲೂಯಿಸ್ ಅವರು ಮೃತಪಟ್ಟರು. ಅವರು ಬಹಳ ಹಿಂದೆ ಈ ಒಂದು ನಾಗರಿಕ ಹಕ್ಕುಗಳ ಪರವಾಗಿ ಅಂದ್ರೆ ಸಿವಿಲ್ ರೈಟ್ಸ್ ಪರವಾಗಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂತಹ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಬಗ್ಗೆ ಎಲ್ಲರೂ ಕೂಡ ಕೇಳಿರ್ತೀರಾ. ಅವರ ಒಬ್ಬ ಸಹವರ್ತಿ ಇವರು. ಅಂಡ್ ಅವರ ಹಿಂಬಾಲಕರು ಕೂಡ ಅವರು ಇತ್ತೀಚೆಗಷ್ಟೇ ನಿಧನರಾಗಿದ್ದಾರೆ. ಅವರು ಯಾವ ದೇಶಕ್ಕೆ ಸೇರಿದ್ದಾರೆ ಅಂತ ಕೇಳ್ತಾರೆ. ಬಹಳ ಸಿಂಪಲ್, ಬಿಕಾಸ್ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರು ಅಮೆರಿಕ ದೇಶಕ್ಕೆ ಸೇರಿದ್ರು. ಸೊ ಖಂಡಿತ ಅವರ ಹಿಂಬಾಲಕರಾಗಿರ್ತಕ್ಕಂತಹ ಜಾನ್ ಲೂಯಿಸ್ ಅವರು ಕೂಡ ಅಮೆರಿಕ ದೇಶಕ್ಕೆ ಸೇರಿದಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಇವರು ಇಲ್ಲಿ ತೋರಿಸ್ತಿರೋ ರೀತಿ ನಾಗರಿಕ ಹಕ್ಕುಗಳ ಒಬ್ಬ ಪ್ರವರ್ತಕ ಕೂಡ ಆಗಿದ್ರು. ಅಂಡ್ ಇವರು ಬೇಸಿಕಲಿ ಅಮೆರಿಕಾದ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್, ನೋಡಿ ನಾನು ಬಹಳ ಬಾರಿ ಹೇಳ್ತಾ ಇರ್ತೇನೆ, ಯಾವ ರೀತಿ ನಮ್ಮ ಭಾರತದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಇದೆಯೋ ಅದೇ ರೀತಿ ಅಮೆರಿಕದಲ್ಲೂ ಕೂಡ ಅಪ್ಪರ್ ಹೌಸ್ ಮತ್ತು ಲೋವರ್ ಹೌಸ್ ಇರುತ್ತೆ. ಕೆಳಮನೆಯನ್ನ ಅಲ್ಲಿ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ನ ಕರಿತೀವಿ, ಮೇಲ್ಮನೆಯನ್ನ ಸೆನೆಟ್ ಅಂತ ಕರಿತೀವಿ. ಸೊ ನಮ್ಮ ರಾಜ್ಯಸಭೆ ಲೋಕಸಭೆ ಇದ್ದಂಗೆ. ಸೊ ಈ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ನ ಒಬ್ಬ ಸದಸ್ಯರಾಗಿದ್ರು, ಅಂದ್ರೆ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ರು. ಅವರು ಈಗ ಮೃತಪಟ್ಟಿದ್ದಾರೆ. ಜಾನ್ ಲೂಯಿಸ್, ಅಮೆರಿಕ, ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. 5ನೇ ಪ್ರಶ್ನೆ ಹೇಳುತ್ತೆ, ಯಾವ ದೇಶವು ತನ್ನ ಮೊದಲ ಮಿಲಿಟರಿ ಸಂವಹನ ಉಪಗ್ರಹ ಅನಾಸಿಸ್ 2 ಅನ್ನ ಉಡಾವಣೆ ಮಾಡಿದೆ? ಅಂಡ್ ಇತ್ತೀಚೆಗಷ್ಟೇ ಒಂದು ಮಿಲಿಟರಿ ಸಂವಹನ ಉಪಗ್ರಹ ಅಥವಾ ಮಿಲಿಟರಿ ಕಮ್ಯುನಿಕೇಶನ್ ಸ್ಯಾಟಲೈಟ್ ಅನ್ನ ಉಡಾವಣೆ ಮಾಡಲಾಯಿತು. ನಿಮಗೆಲ್ಲ ಗೊತ್ತಿರೋ ರೀತಿ ಉಪಗ್ರಹಗಳು ಬೇರೆ ಬೇರೆ ರೀತಿಯಾದಂತಹ ಸಹಾಯವನ್ನು ಮಾಡ್ತವೆ. ಬೇರೆ ಬೇರೆ ಕೆಲಸಗಳಲ್ಲಿ ಅವುಗಳನ್ನ ಬಳಕೆ ಮಾಡಲಾಗುತ್ತೆ. ಕೃಷಿ ಚಟುವಟಿಕೆಯಿಂದ ಹಿಡಿದ್ಬಿಟ್ಟು ಸರ್ವಿಲೆನ್ಸ್ ಮಾಡುವಂತಹ ದೃಷ್ಟಿಯಿಂದ ಹಿಡಿದ್ಬಿಟ್ಟು ಎಲ್ಲ ಒಂದು ರಂಗದಲ್ಲೂ ಕೂಡ ಇಂದು ಈ ಉಪಗ್ರಹಗಳು ಪ್ರಮುಖವಾದಂತಹ ರೋಲ್ ನಿಭಾಯಿಸ್ತವೆ. ಭಾರತವು ಕೂಡ ಸಾಕಷ್ಟು ಮಿಲಿಟರಿ ಸ್ಯಾಟಲೈಟ್ಗಳನ್ನ ಅಂದ್ರೆ ಪ್ಯೂರ್ಲಿ ಮಿಲಿಟರಿಯ ಒಂದು ಉಪಯೋಗಕ್ಕಾಗಿ ಒಂದು ಸ್ಯಾಟಲೈಟ್ಗಳನ್ನು ಲಾಂಚ್ ಕೂಡ ಮಾಡಿದೆ. ಅಂಡ್ ಅಂತಹದ್ದೇ ಒಂದು ಸ್ಯಾಟಲೈಟ್ ಆಗಿರತಕ್ಕಂತಹ ಅನಾಸಿಸ್ 2 ಅನ್ನ ಇತ್ತೀಚೆಗಷ್ಟೇ ಒಂದು ದೇಶ ಲಾಂಚ್ ಮಾಡಿತು. ಅದು ಯಾವ ದೇಶ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಕ್ಷಿಣ ಕೊರಿಯಾ. ಸೊ ಸೌತ್ ಕೊರಿಯಾದವರು ಈ ಅನಾಸಿಸ್ 2 ಅನ್ನ ಲಾಂಚ್ ಮಾಡಿದ್ದಾರೆ. ಖಂಡಿತ ಪರೀಕ್ಷೆಯಲ್ಲಿ ಕೇಳ್ತಾರೆ. ಅಂಡ್ ನಾವು ಯಾವ ರೀತಿ ನಿನ್ನೆ ಹೋಪ್ ಅಥವಾ ಅಲ್ ಅಮಲ್ ಅನ್ನುವಂತಹ ಒಂದು UAE ದೇಶದ ಒಂದು ಮಾರ್ಸ್ ಮಿಷನ್ ಅನ್ನು ನೋಡಿದ್ವಿ, ಅದೇ ರೀತಿ ಈ ಅನಾಸಿಸ್ 2 ಕೂಡ ಬಹಳ ಪ್ರಮುಖವಾಗಿರುತ್ತೆ. ಅಂಡ್ ಬೇರೆ ಬೇರೆ ಟೈಪಲ್ ಪ್ರಶ್ನೆಯನ್ನ ಕೇಳ್ತಾರೆ. ಒಂದು, ಇತ್ತೀಚೆಗಷ್ಟೇ ದಕ್ಷಿಣ ಕೊರಿಯಾ ಲಾಂಚ್ ಮಾಡಿರತಕ್ಕಂತಹ ಅನಾಸಿಸ್ ಉಪಗ್ರಹ ಕೆಳಗಿನ ಯಾವ ಒಂದು ವಿಧಕ್ಕೆ ಸೇರಿದೆ ಅಂತ ಕೇಳಬಹುದು. ಅದು ಮಿಲಿಟರಿ ಸಂವಹನ ಒಂದು ಉಪಗ್ರಹವೋ ಅಥವಾ ಕಮ್ಯುನಿಕೇಶನ್ ಸ್ಯಾಟಲೈಟೋ ಅಥವಾ ಇನ್ಯಾವುದೋ ಬೇರೆ ರೀತಿಯ ಸ್ಯಾಟಲೈಟ್ ಅಂತ ಆಪ್ಷನ್ಸ್ ಅನ್ನು ಕೊಡ್ತಾರೆ. ಸೊ ನಿಮಗೆ ಗೊತ್ತಿರಬೇಕಾಗುತ್ತೆ, ಒಂದು ಮಿಲಿಟರಿ ಸಂವಹನ ಉಪಗ್ರಹ. ಅಂಡ್ ಸೌತ್ ಕೊರಿಯಾ ಬಗ್ಗೆ ಇನ್ಫಾರ್ಮೇಶನ್ ಕೊಡಲಾಗಿದೆ. ಅದರ ರಾಜಧಾನಿ ಸಿಯೋಲ್ ಮತ್ತು ಅಲ್ಲಿನ ಕರೆನ್ಸಿ ದಕ್ಷಿಣ ಕೊರಿಯಾ ವೋನ್ ಮತ್ತು ಅದರ ಅಧ್ಯಕ್ಷ ಮೂನ್ ಜೆ-ಇನ್. ಅಂಡ್ ನಿಮಗೆ ಗೊತ್ತಿರೋ ರೀತಿ ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ ಮಧ್ಯೆ ಸಾಕಷ್ಟು ಜಗಳ ನಡೀತಾ ಇದೆ. ಇತ್ತೀಚೆಗಷ್ಟೇ ಒಂದು ಲೇಜನ್ ಆಫೀಸನ್ನ ಉತ್ತರ ಕೊರಿಯಾ ಅದನ್ನು ಧ್ವಂಸ ಕೂಡ ಗೊಳಿಸ್ತು. ಸೊ ಅದು ಕೂಡ ನಿಮಗೆ ಜಸ್ಟ್ ಗೊತ್ತಿರಬೇಕಾಗುತ್ತೆ. ರೀತಿ 6ನೇ ಪ್ರಶ್ನೆ ನೋಡೋಣ. ಪ್ರಶ್ನೆ ಹೇಳುತ್ತೆ, ಸಾಮಾಜಿಕ ಮಾಧ್ಯಮವನ್ನ ಪ್ರವೇಶಿಸಲು ಉಚಿತ ಇಂಟರ್ನೆಟ್ ಸೇವೆಯನ್ನ ಯಾವ ದೇಶ ನಿಷೇಧಿಸಿದೆ? ನೋಡಿ, ಇದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ವಿಚಾರ. ಬಿಕಾಸ್ ಈ ಕುರಿತಾಗಿ 2018ನೇ ಇಸ್ವಿಯಲ್ಲಿ ಸಾಕಷ್ಟು ಚರ್ಚೆಗಳು ಉಂಟಾಗ್ತಾ ಇದ್ವು. ನಿಮಗೆಲ್ಲ ನೆನಪಿರ್ಬೋದು, 2008ನಲ್ಲಿ ಈ ನೆಟ್ ನ್ಯೂಟ್ರಾಲಿಟಿ ಅನ್ನುವಂತಹ ಒಂದು ಸುದ್ದಿ ಪ್ರಪಂಚಾದ್ಯಂತ, ಕೇವಲ ಭಾರತ ಮಾತ್ರವಲ್ಲ ಪ್ರಪಂಚಾದ್ಯಂತ ಇದು ಸಾಕಷ್ಟು ಪ್ರತಿಧ್ವನಿಸ್ತಾ ಇತ್ತು. ನೆಟ್ ನ್ಯೂಟ್ರಾಲಿಟಿ ಅಂದ್ರೇನು ನೋಡಿ, ಬೇಸಿಕಲಿ ಆ ಸಂದರ್ಭದಲ್ಲಿ ಏನಾಗ್ತಿತ್ತಪ್ಪ ಅಂತ ಹೇಳಿದ್ರೆ, ಕೆಲವು ಟೆಲಿಕಾಂ ಆಪರೇಟರ್ಸ್ಗಳಂತ ಹೇಳಿದ್ರೆ ನಾವೇನು ಏರ್ಟೆಲ್, BSNL ಅಥವಾ ಜಿಯೋ ಅಂತ ನೋಡ್ತೀವಿ. ಅಂಡ್ ಇವರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಯಾವುದೋ ಒಂದು ಖಾಸಗಿ ಕಂಪನಿ ಜೊತೆ ಒಪ್ಪಂದವನ್ನ ಮಾಡ್ಕೊಂಡ್ಬಿಟ್ಟು ಆ ಕಂಪನಿಯ ವೆಬ್ಸೈಟ್ ಇರಬಹುದು ಅಥವಾ ಆ ಕಂಪನಿಯ ಒಂದು ಆ್ಯಪ್ಗಳನ್ನ ಯೂಸ್ ಮಾಡಲಿಕ್ಕೆ ಉಚಿತ ಇಂಟರ್ನೆಟ್ ಅನ್ನ ಕೊಡ್ತಾ ಇದ್ವು. ಫಾರ್ ಎಕ್ಸಾಂಪಲ್, ಫೇಸ್ಬುಕ್ ಅನ್ನ ಬಳಕೆ ಮಾಡಲಿಕ್ಕೆ ಏರ್ಟೆಲ್ ಉಚಿತ ಇಂಟರ್ನೆಟ್ ಕೊಡೋದು. ಸೊ ಅವರಿಬ್ಬರ ಮಧ್ಯೆ ಒಂದು ಕೊಲ್ಯೂಷನ್ ಮಾಡ್ಕೊಂಡು, ಸೊ ಇದರಿಂದ ಏನಾಗ್ತಿತ್ತು ಅಂತ ಹೇಳಿದ್ರೆ, ಆ ಒಂದು ಫೇಸ್ಬುಕ್ ಸಂಸ್ಥೆಗೆ ಹೆಚ್ಚಿನ ಲಾಭ ಉಂಟಾಗ್ತಾ ಇತ್ತು. ಬಿಕಾಸ್ ಜನ ಬೇರೆ ಟ್ವಿಟರ್ ಇರಬಹುದು ಅಥವಾ ಇನ್ನಿತರ ಸಾಮಾಜಿಕ ಜಾಲತಾಣಗಳ ಬದಲಾಗಿ ಫೇಸ್ಬುಕ್ ಅನ್ನ ಜಾಸ್ತಿ ವೀಕ್ಷಣೆ ಮಾಡ್ತಿದ್ರು. ಇದಕ್ಕೆ ಕಾರಣ ಅದು ಉಚಿತವಾಗಿರ್ತಿತ್ತು. ಅಂಡ್ ಇದರಿಂದ ಫೇಸ್ಬುಕ್ನವರು ಅಲ್ಲಿ ಬರ್ತಕ್ಕಂತಹ ಜಾಹೀರಾತುಗಳ ಮೂಲಕ ಸಾಕಷ್ಟು ಹಣವನ್ನು ಲಾಭ ಗಳಿಸ್ಕೊಂತಾ ಇದ್ರು. ಸೊ ಇದರಿಂದ ಬೇರೆ ಸಾಮಾಜಿಕ ಜಾಲತಾಣಗಳಿಗೆ ಒಂದು ಇಂಜಸ್ಟಿಸ್ ಆಗುತ್ತೆ, ಅವರಿಗೆ ನ್ಯಾಯವನ್ನು ಒದಗಿಸಿದಂತ ಆಗಲ್ಲ, ಕಾಂಪಿಟೇಷನ್ ಈಕ್ವಾಲಿಟಿ ಇರಲ್ಲ ಅಂತ ಹೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿಬಿಟ್ಟು ಟ್ರಾಯ್ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಇದರ ಕುರಿತಾಗಿ ಹಿಂದೆ ಕೂಡ ಹೇಳಿದ್ದಾನೆ. ಸೊ ಟ್ರಾಯ್ ಅವರು 2018ರಲ್ಲಿ ನೆಟ್ ನ್ಯೂಟ್ರಾಲಿಟಿ ಪರವಾದಂತಹ ಒಂದು ತೀರ್ಪನ್ನ ಕೊಟ್ಟರು.
ನೆಟ್ ನ್ಯೂಟ್ರಲಿಟಿ ಅಂತ ಹೇಳಿದ್ರೆ ಎಲ್ಲರನ್ನೂ ಕೂಡ ಸಮಾನವಾಗಿ ಭಾವಿಸಬೇಕು. ಯಾವುದೋ ಒಂದು ಕಂಪನಿಯ ವೆಬ್ಸೈಟ್ ಅಥವಾ ಅದರ ಆ್ಯಪ್ಗೆ ನಾವು ಈ ಡಿಸ್ಕ್ರಿಮಿನೇಟರಿ ಡಾಟಾ ಸಿಸ್ಟಮನ್ನು ವ್ಯವಸ್ಥೆಯನ್ನು ಜಾರಿಗೊಳಿಸಂಗಿಲ್ಲ, ತಾರತಮ್ಯ ಮಾಡುವಂಗಿಲ್ಲ. ಸೊ ಇಂತಹದ್ದೇ ನೆಟ್ ನ್ಯೂಟ್ರಲಿಟಿ ಬೇರೆ ಬೇರೆ ದೇಶಗಳಲ್ಲಿ ಅಸ್ತಿತ್ವದಲ್ಲಿದೆ, ಬಟ್ ಬಾಂಗ್ಲಾದಲ್ಲಿ ಇದು ಇಲ್ಲಿವರೆಗೂ ಕೂಡ ಅಸ್ತಿತ್ವದಲ್ಲಿರಲಿಲ್ಲ. ಸೊ ಹಾಗಾಗಿ ಅಲ್ಲಿ ಸಾಮಾಜಿಕ ಜಾಲತಾಣಗಳನ್ನ ಪ್ರವೇಶಿಸಲಿಕ್ಕೆ ಉಚಿತ ಇಂಟರ್ನೆಟ್ ಸೇವೆಯನ್ನು ಕೂಡ ಕೊಡಲಾಗ್ತಾ ಇತ್ತು. ಸೊ ಅದನ್ನ ಇತ್ತೀಚೆಗೆ ನಿಷೇಧ ಮಾಡಲಾಯಿತು. ಸೊ ಅಬ್ವಿಯಸ್ಲಿ ನಿಷೇಧ ಮಾಡಿದ್ಯಾರು ಅಂತ ಹೇಳಿದ್ರೆ ಆಪ್ಷನ್ ಡಿ, ಬಾಂಗ್ಲಾದೇಶ್. ಆ್ಯಂಡ್ ಭಾರತದಲ್ಲಿ ಇಂತಹ ವ್ಯವಸ್ಥೆನೇ ಇಲ್ಲ, ಅದನ್ನು ಆಲ್ರೆಡಿ ತುಂಬ ಹಿಂದೆನೇ ನಿಷೇಧಕ್ಕೊಳಪಡಿಸಲಾಗಿದೆ. ಇದನ್ನ ನೆಟ್ ನ್ಯೂಟ್ರಲಿಟಿ ಅಂತ ಕರೀಬಹುದು. ಆ್ಯಂಡ್ ಬಾಂಗ್ಲಾದ ರಾಜಧಾನಿ ಢಾಕಾ ಮತ್ತು ಅಲ್ಲಿನ ಕರೆನ್ಸಿ ಢಾಕಾ ಮತ್ತು ಅಲ್ಲಿನ ಪ್ರಧಾನಮಂತ್ರಿ ಶೇಖ್ ಹಸೀನಾ ಅವರು. ಈ ರೀತಿ 7ನೇ ಪ್ರಶ್ನೆ, 7 ಮತ್ತು ಕೊನೆಯ ಪ್ರಶ್ನೆ ನೋಡ್ತಾ ಇದ್ದೀರಾ. ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ ಲಾಲ್ಜಿ ಟಂಡನ್ ಅವರು ನಿಧನರಾದರು. ಇವರು ಯಾವ ರಾಜ್ಯದ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದ್ರು? ಬಹಳ ಸಿಂಪಲ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಈಗ ತಾನೇ ನಾನು ಡಿಸ್ಕಸ್ ಮಾಡಿದೆ. ಲಾಲ್ಜಿ ಟಂಡನ್ ಅವರು ಮಧ್ಯಪ್ರದೇಶನ ಆಪ್ಷನ್ ಬಿ, ಮಧ್ಯಪ್ರದೇಶನ ಗವರ್ನರ್ ಆಗಿದ್ರು. ಆ್ಯಂಡ್ ಇವರು ನಿನ್ನೆ ಅಷ್ಟೇ ಮೃತಪಟ್ಟಿದ್ದಾರೆ. ಆ್ಯಂಡ್ ಇವರು ಮೂಲತಃ ಉತ್ತರ ಪ್ರದೇಶದ ರಾಜ್ಯದವರು. ಆ್ಯಂಡ್ ಇವರು ಉತ್ತರ ಪ್ರದೇಶದ ಲಕ್ನೋದಿಂದ ಒಬ್ಬ ಸಂಸತ್ ಸದಸ್ಯರಾಗಿ ಕೂಡ ಆಯ್ಕೆ ಕೂಡ ಆಗಿದ್ರು. ಆ್ಯಂಡ್ ಅದೇ ರೀತಿ ಮಧ್ಯಪ್ರದೇಶದ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಷ್ಟನ್ನು ನೋಟ್ ಮಾಡ್ಕೊಳ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸುವಂತಹ ಸಮಯ ಬರುತ್ತೆ. ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಫ್ರಮ್ ಸೈಡ್. ಜೈ ಹಿಂದ್.